I'm going to explain the last concept, that is how to write a simple program, right? So last class ನಲ್ಲಿ ನಾವು ಸಿಂಪಲ್ ಪ್ರೋಗ್ರಾಮ್ ಬರೆಯೋದು ಹೇಗೆ, ಕಂಪೈಲ್ ಮಾಡೋದು ಹೇಗೆ, ರನ್ ಮಾಡೋದು ಹೇಗೆ ಅನ್ನೋದನ್ನ ನಾವು ನೋಡಿದ್ದೀವಿ. ಓಕೆ, ಸೊ ಕಂಪೈಲೈಸೇಷನ್ ಮಾಡಬೇಕಾಗಿದ್ರೆ ಇದರಲ್ಲಿ ಲಾಗಿನ್ ಆಗಬೇಕು, ಈ ಫೋಲ್ಡರ್ ಸಾಫ್ಟ್ವೇರ್ ಫೋಲ್ಡರ್ ಇನ್ಸ್ಟಾಲೇಷನ್ ಮಾಡಿರಬೇಕು. ಮಾಡಿದ ನಂತರ ಕ್ಲಾಸ್ ಹೆಸರು ಏನಿರುತ್ತೋ ಅದೇ ಹೆಸರಲ್ಲಿ ನಾವು ಸೇವ್ ಮಾಡಬೇಕು. ಸೊ ದಿಸ್ ಇಸ್ ದ ಕಂಪೈಲೈಸೇಷನ್. ಜಾವಾ ಸಿ ಸ್ಟ್ಯಾಂಡ್ಸ್ ಫಾರ್ ಕಂಪೈಲರ್. ಓಕೆ, ಜಾವಾ ಸಿ ಸ್ಟ್ಯಾಂಡ್ಸ್ ಫಾರ್ ಜಾವಾ ಕಂಪೈಲರ್. ಸೊ ಇದು ಕ್ಲಾಸ್ ನೇಮ್ ಆಗಿರುತ್ತೆ. ಕ್ಲಾಸ್ ನೇಮ್ 1.java ಅಂತ ಹೇಳಿ ನೀವು ಸೇವ್ ಮಾಡಿರ್ತೀರಾ, ಅದನ್ನು ನೀವು ಕಂಪೈಲ್ ಮಾಡ್ತೀರಾ. ಯಾವಾಗ ನೀವು ಕಂಪೈಲ್ ಮಾಡ್ತೀರೋ ಆಟೋಮೆಟಿಕಲಿ ದಿಸ್ ಇಸ್ ದ ಸೋರ್ಸ್ ಕೋಡ್, ದಿಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಬೈಟ್ ಕೋಡ್. sample1.class is called as bytecode. ಓಕೆ, ಎಸ್, ಯಾವಾಗ ಈ sample1.class ಫೈಲ್ ಕ್ರಿಯೇಟ್ ಆಯಿತೋ ಆಟೋಮೆಟಿಕಲಿ ನೀವು ರನ್ ಮಾಡ್ಬೋದು. ರನ್ ಮಾಡಬೇಕಾಗಿದ್ರೆ ನೀವು ಜಾವಾ ಇಂಟರ್ಪ್ರಿಟರ್ ಯೂಸ್ ಮಾಡಬೇಕು. ಸೊ ಜಾವಾ, ಹಿಯರ್ ಇಟ್ ಈಸ್ ಜಾವಾ ಇಂಟರ್ಪ್ರಿಟರ್, sample1 is your class. ಸೊ ರನ್ ಮಾಡುವಾಗ ಆಟೋಮೆಟಿಕಲಿ ಯು ಆರ್ ಗೆಟಿಂಗ್ ದ ಔಟ್ಪುಟ್ ಆಸ್ ಜಾವಾ ಇಸ್ ಬೆಟರ್ ದೆನ್ C++. ಸೊ ಇಲ್ಲಿ ಇನ್ನೊಂದು, ಈ ಪ್ರೋಗ್ರಾಮ್ ಅಲ್ಲಿ ಪ್ಲೀಸ್ ಅಬ್ಸರ್ವ್, ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಜಾವಾ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ಅಲ್ಲಿ ನಿಮ್ಮ ಸ್ಟ್ರಕ್ಚರ್ ಕೇಳ್ಬೋದು. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಕ್ವಶನ್ ವಿಲ್ ಬಿ ಆಸ್ಕ್ಡ್ ಲೈಕ್ ದಿಸ್: ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಜಾವಾ ಪ್ರೋಗ್ರಾಮ್ by using sample program. This is a 5 to 6 marks question, very very important. Okay, so first what we have learned, ಇಲ್ಲಿ ನಾವು ಕಮೆಂಟ್ ಲೈನ್ ನಲ್ಲಿ ನೋಡ್ತಾ ಇದ್ವಿ, ಇಲ್ಲಿ backward slash followed by star and whatever the content you are placed followed by the star followed by slash, it is called as multi-line comment or documentation section. So comment ಅನ್ನೋದು ಒಂದು 2 marks question ಬರುತ್ತೆ, very very important. Okay, so this is a comment. As we know, comments are non-executable part in any programming. Comments are non-executable part in any programming, but it gives an idea about what is the program or who is the author and what is the statements. Okay, so adu namage gotte untu, adanne navu illi explain ಮಾಡಿದೀವಿ. Java supports 3 styles of comments. Okay, so how many kinds of comments supported by Java? 3 kinds. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಇದು ನಿಮ್ಮ 2 marks ಕ್ವಶನ್ ಅಲ್ಲಿ ಕೇಳ್ತಾರೆ ಕಂಪಲ್ಸರಿ. ಎಕ್ಸ್ಪ್ಲೈನ್ ದ ಕಮೆಂಟ್ಸ್ ಇನ್ ಜಾವಾ. ಓಕೆ, ರೈಟ್ ದ ಕಮೆಂಟ್ಸ್ ಸ್ಟೈಲ್ಸ್ ಇನ್ ಜಾವಾ. ಸೊ ಫಸ್ಟ್ ಒನ್ ಇಸ್ ಮಲ್ಟಿ ಲೈನ್ ಕಮೆಂಟ್. ಇಲ್ಲಿ ನಾವು ನೋಡಿದ್ವಿ, ದಟ್ ಇಸ್ ಅ ಡಾಕ್ಯುಮೆಂಟೇಶನ್ ಸೆಕ್ಷನ್. ಅದನ್ನ ಮೀರಿ ನಾವು ಏನ್ ಮಾಡಬಹುದು, ವಿ ಕ್ಯಾನ್ ರೈಟ್ ಸಿಂಗಲ್ ಲೈನ್ ಕಮೆಂಟ್. ಓಕೆ, ಸೊ ಈ ಪ್ರೋಗ್ರಾಮ್ ಅಲ್ಲಿ ನಾವು ಇಲ್ಲಿ ಅಬ್ಸರ್ವೇಷನ್ ಮಾಡಿದ್ರೆ ಯುವರ್ ಪ್ರೋಗ್ರಾಮ್ ಬಿಗಿನ್ ವಿತ್ ಕಾಲ್ ಟು ಮೇನ್ ಅಂತ ಬರೀತಿದ್ವಿ. ದಿಸ್ ಈಸ್ ಯುವರ್ ಸಿಂಗಲ್ ಲೈನ್ ಕಮೆಂಟ್. ಇದನ್ನು ನಾವು ಸಿಂಗಲ್ ಲೈನ್ ಕಮೆಂಟ್ ಅಂತ ಹೇಳ್ತೀವಿ. ಈ ಸಿಂಗಲ್ ಲೈನ್ ಕಮೆಂಟ್ ಅನ್ನ ಯೂಸ್ ಮಾಡ್ತೀವಿ, ಬಟ್ ಇಟ್ ಗಿವ್ಸ್ ಅನ್ ಅಬೌಟ್ ದ ಲೈನ್ ಆಫ್ ಸ್ಟೇಟ್ಮೆಂಟ್. ಓಕೆ, ಎಸ್, ಸೊ ಅದನ್ನ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದೀವಿ. ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್, ಇಫ್ ಯು ಅಬ್ಸರ್ವ್, ಕ್ಲಾಸ್ ಇಸ್ ಅ ಕೀವರ್ಡ್. ವಾಟ್ ಇಸ್ ಅ ಕ್ಲಾಸ್? ಕ್ಲಾಸ್ ಇಸ್ ಅ ಕೀವರ್ಡ್. sample1 is the identifier of the class. So name of the class, identifier means name of the class. Class name adna nantara whatever the class name is, identifier, name of the class. Okay, afterwards compulsory the statements begin with open curly brace. It compulsory begins with open curly brace. Open curly brace adna nantara idaರಲ್ಲಿ ನಿಮ್ಮ ವೇರಿಯಬಲ್ ಡಿಕ್ಲರೇಷನ್, ಫಂಕ್ಷನ್ಸ್ ಅಂತದೆಲ್ಲ ನೀವು ಪ್ಲೇಸ್ ಮಾಡ್ತೀರಾ. ಪ್ಲೇಸ್ ಮಾಡಿದ ನಂತರ ಕಂಪಲ್ಸರಿ ನೀವು ಬ್ಲಾಕ್ ಸ್ಟೇಟ್ಮೆಂಟ್, ಎ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ ಅನ್ನು ಮೆನ್ಷನ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಒನ್ಸ್ ಅಗೇನ್ ಯು ಆರ್ ಗೋಯಿಂಗ್ ಟು ಬಿ ಯೂಸಿಂಗ್ ಓಪನ್ ಕರ್ಲಿ ಬ್ರೇಸ್ ಅಂಡ್ ಕ್ಲೋಸಿಂಗ್ ಕರ್ಲಿ ಬ್ರೇಸ್. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರುವ ಈ ಸ್ಟೇಟ್ಮೆಂಟ್ ನಾವೇನಂತ ಹೇಳ್ತೀವಿ, ಸಿಂಗಲ್ ಲೈನ್ ಕಮೆಂಟ್. ಇದಾದ ನಂತರ ಕಂಪಲ್ಸರಿ ನೋಡಿ, ಎವ್ರಿ ಜಾವಾ ಪ್ರೋಗ್ರಾಮ್ ಇಸ್ ಹ್ಯಾವಿಂಗ್ ಮೈನ್ ಮೆಥಡ್. ಓಕೆ, ಇದನ್ನ ನಾವು ಸಿಂಗಲ್ ಲೈನ್ ಕಮೆಂಟ್ ಅಂತ ಹೇಳ್ತಾ ಇದ್ವಿ. ದಿಸ್ ಇಸ್ ಸಿಂಗಲ್ ಲೈನ್ ಕಮೆಂಟ್. ಇದಾದ ನಂತರ every Java statement starts with main method. It is called as main method. ಇಲ್ಲಿ public static void main string args ಅಂತ ಹೇಳ್ತಾ ಇದೀವಿ. ಇದನ್ನ ನಾವು ಜಾವಾದಲ್ಲಿ main method ಅಂತ ಹೇಳ್ತೀವಿ. ಇಲ್ಲಿಂದ ನಿಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಲೈನ್ ಬರುವಷ್ಟು ಮೊದಲು ನೀವು ಏನೇ ಡಿಕ್ಲೇರ್ ಮಾಡಿದ್ರೆ ಇಟ್ ಇಸ್ ಅ ಡಿಕ್ಲರೇಷನ್ ಸೆಕ್ಷನ್. ವಾಟ್ ಎವರ್ ದ ಮೆಥಡ್ ಆರ್ ವಾಟ್ ಎವರ್ ದ ಫಂಕ್ಷನ್ಸ್ ಯು ಹ್ಯಾವ್ ಡೆವಲಪ್ಡ್, ಇಟ್ ಇಸ್ ದ ಓನ್ಲಿ declarations. So every Java program begin with public static void main string args. ಇಲ್ಲಿ ನೀವು ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡಬೇಕಾಗಿರೋದು, ಪಬ್ಲಿಕ್ ಇಸ್ ಅನ್ ಆಕ್ಸೆಸ್ ಸ್ಪೆಸಿಫೈರ್. ಪಬ್ಲಿಕ್, ಪ್ರೈವೇಟ್, ಪ್ರೊಟೆಕ್ಟೆಡ್ ಅಂತ ಇರುತ್ತೆ, ರೈಟ್?
already you have learned public private protected in your C++ ಸೇಮ್. ಇಲ್ಲಿ ಸ್ಟ್ಯಾಟಿಕ್ ಅಂತ ಬರ್ತಾ ಉಂಟು. ಏನು ಯೂಸ್ಫುಲ್ ಆಗುತ್ತೆ ಸ್ಟ್ಯಾಟಿಕ್ ಅನ್ನೋದನ್ನ ನಾವು ನೋಡುವ. ನೆಕ್ಸ್ಟ್ ವಾಯ್ಡ್ ಅಂತ ಹೇಳ್ತೀವಿ, ಯು ನೋ, ಟು ಅವಾಯ್ಡ್ ದ ರಿಟರ್ನ್ ವ್ಯಾಲ್ಯೂ. ಅಂಡ್ ಮೇನ್ ಇಸ್ ದ ಫಂಕ್ಷನ್, ಮೇನ್ ಮೆಥಡ್. ಇಲ್ಲಿ ಮೆಥಡ್ ಅಂತ ಹೇಳ್ತೇವೆ, ಫಂಕ್ಷನ್ ಅನ್ನುವ ಶಬ್ದ ಬರುವುದಿಲ್ಲ ಇಲ್ಲಿ. ಇಲ್ಲಿ ನಾವು ಮೇನ್ ಮೆಥಡ್ ಅಂತ ಯೂಸ್ ಮಾಡ್ತೀವಿ. ಓಕೆ, this is the main function, main method. It consists of arguments as a string data type and parameter as args of array variable. Args of array variable. ಇಲ್ಲಿ string ಅಂತ ನೀವು ನೋಡ್ತಾ ಇದ್ರ, string ನಲ್ಲಿ s should be capital. It is a data type. ಇಲ್ಲಿ string ಅನ್ನೋದು ಒಂದು ಡಾಟಾ ಟೈಪ್ ಆಗಿರುತ್ತೆ. ಇಷ್ಟು ತನಕ ನಾವು ಜಾವಾ C++ ನಲ್ಲಿ string ಅನ್ನುವ ಡಾಟಾ ಟೈಪ್ ನಾವು ನೋಡಲಿಲ್ಲ, ಬಟ್ ಇಲ್ಲಿ string ಡೇಟಾ ಟೈಪ್ ಉಂಟು. ಓಕೆ, ಸೊ ಇದನ್ನೇ ನಾವು ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ವಿ. As the comment preceding it suggests, this is the line at which the program will begin executing. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. As a general rule, a Java program begins execution by calling the main method. So every program starts from this here. So ಇಲ್ಲಿನೂ ಹೇಳಿದ್ವಿ public. The public keyword is an access modifier or access specifier, which allows the programmer to control the visibility of class members. So ಇದರಿಂದ ನಾವು ಏನು ಮಾಡಬಹುದು, we can specify the visibility of class members. Here the class members are variables, right? Either class members means either variables and also functions. Okay, when a class member is preceded by a public, then member may be accessed by the code outside of the class in which it is declared. So ನೀವು ಡಿಕ್ಲೇರ್ ಮಾಡುವ ವೇರಿಯಬಲ್ ಪಬ್ಲಿಕ್ ಆಗಿದ್ರೆ ಅಥವಾ ಮೆಥಡ್ಸ್ ಫಂಕ್ಷನ್ಸ್, ಮೆಥಡ್ಸ್ ಆರ್ ನಥಿಂಗ್ ಬಟ್ ಫಂಕ್ಷನ್ಸ್, ಆ ಫಂಕ್ಷನ್ಸ್ ನ ನಾವು ಪಬ್ಲಿಕ್ ಆಗಿ ಡಿಕ್ಲೇರ್ ಮಾಡಿದ್ರೆ we can able to access outside of the class also. Okay, we can able to access outside of the class. The opposite of public is private. ಸೊ ಇಲ್ಲಿ ಪ್ರೈವೇಟ್ ಆಕ್ಸೆಸ್ ಮಾಡಿಫೈಯರ್ ಉಂಟು ಅಥವಾ ಆಕ್ಸೆಸ್ ಸ್ಪೆಸಿಫೈಯರ್, ನಿಮ್ಮ ಇಷ್ಟ, ಆಕ್ಸೆಸ್ ಮಾಡಿಫೈಯರ್ ಆರ್ ಆಕ್ಸೆಸ್ ಸ್ಪೆಸಿಫೈಯರ್. ನೀವು ಪ್ರೈವೇಟ್ ಅಂತ ಯಾವುದೇ ಒಂದು ವೇರಿಯಬಲ್ ನ ಎದುರುಗಡೆ ಡಿಕ್ಲೇರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಇಂಟ್ ಎ ಅಂತ ಡಿಕ್ಲೇರ್ ಮಾಡಿದ್ರೆ, ಆ ಕ್ಲಾಸ್ ನಲ್ಲಿ ಬಿಟ್ಟು ಹೊರಗಡೆ ನಾವು ಆಕ್ಸೆಸ್ ಮಾಡ್ಲಿಕ್ಕೆ ಆಗಲ್ಲ. ಆ ಕ್ಲಾಸ್ ನ ಒಳಗಡೆ ಬಿಟ್ಟು ಹೊರಗಡೆ ನಾವು ಆಕ್ಸೆಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ದಟ್ ಈಸ್ ಅ ಪ್ರೈವೇಟ್ ಮೆಂಬರ್. ಓಕೆ, ಇನ್ ದಿಸ್ ಕೇಸ್ ಮೇನ್ ಮಸ್ಟ್ ಬಿ ಡಿಕ್ಲೇರ್ಡ್ ಆಸ್ ಪಬ್ಲಿಕ್. ಸೊ ನಿಮ್ಮ ಮೇನ್ ಮೆಥಡ್ ಕಂಪಲ್ಸರಿ ನಾವು ಪಬ್ಲಿಕ್ ಆಗಿ ಡಿಕ್ಲೇರ್ ಮಾಡಬೇಕು, ಸಿನ್ಸ್ ಇಟ್ ಮಸ್ಟ್ ಬಿ ಕಾಲ್ಡ್ ಬೈ ಔಟ್ಸೈಡ್ ಆಫ್ ಇಟ್ಸ್ ಕ್ಲಾಸ್ ವೆನ್ ದ ಪ್ರೋಗ್ರಾಮ್ ಇಸ್ ಸ್ಟಾರ್ಟೆಡ್. ನಾವು ಕಂಪಲ್ಸರಿ ಮೇನ್ ಮೆಥಡ್ ಪಬ್ಲಿಕ್ ಆಗಿ ಡಿಕ್ಲೇರ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ನಾವು ಇದನ್ನು ಕಾಲ್ ಮಾಡೋದು ಹೊರಗಡೆಯಿಂದವೇ ಕಾಲ್ ಮಾಡ್ತೀವಿ. ಅಂಡ್ ದ ನೆಕ್ಸ್ಟ್ ಕೀವರ್ಡ್ ಇಸ್ ಸ್ಟ್ಯಾಟಿಕ್. allow main method to be called without having an instantiate of a particular instance of the class. ಇಲ್ಲಿ ನಾವು ಸ್ಟ್ಯಾಟಿಕ್ ಅನ್ನುವ ಕೀವರ್ಡ್ ಯೂಸ್ ಮಾಡ್ತಾ ಇದ್ವಿ. ದಿಸ್ ಸ್ಟ್ಯಾಟಿಕ್ ಕೀವರ್ಡ್ is it creates an object not to a particular class or not to a particular to a members. Okay, without having to instantiate. ಇಲ್ಲಿ instantiate ಅಂತ ಹೇಳಿದ್ರೆ ಏನು, without having to instantiate a particular instance of the class. Instantiate means to create. Okay, here instance means either a variable or an object. ಒಂದು ಪರ್ಟಿಕ್ಯುಲರ್ ಕ್ಲಾಸ್ಗೆ ಅಂತ ಸಂಬಂಧಪಟ್ಟದಲ್ಲ, ಇದು ಹೋಲ್ ಕ್ಲಾಸ್ಗೆ ಸಂಬಂಧಪಟ್ಟದ್ದು, ಅಥವಾ ಪರ್ಟಿಕ್ಯುಲರ್ ವೇರಿಯಬಲ್ಗೆ ಸಂಬಂಧಪಟ್ಟದಲ್ಲ, ಪರ್ಟಿಕ್ಯುಲರ್ ಮೆಥಡ್ಗೆ ಸಂಬಂಧಪಟ್ಟದಲ್ಲ, ಎಂಟೈರ್ ಕ್ಲಾಸ್ಗೆ ಸಂಬಂಧಪಟ್ಟ ಹಾಗೆ ಇದು ಇರುತ್ತೆ. ಓಕೆ, ಇಟ್ ಇಸ್ ಜಸ್ಟ್ ಲೈಕ್ ಎಸ್ ಎನ್ ಸ್ಟ್ಯಾಟಿಕ್. ಸ್ಟ್ಯಾಟಿಕ್ ಮೀನ್ಸ್ it is not particular to a member or not particular to a method. It is applicable to entire class. Okay, yes, this is necessary since main is called in the Java virtual machine before an objects are made. ಯಾಕೆ ಈ ಸ್ಟ್ಯಾಟಿಕ್ ಬೇಕು ಅಂತ ಹೇಳಿದ್ರೆ, whenever you are using the JVM machine while you are designing the objects. Okay, JVM machine ಯೂಸ್ ಮಾಡುವ ಮೇನ್ ಉದ್ದೇಶವೇನು, ಆಬ್ಜೆಕ್ಟ್. ಇಲ್ಲಿ ಪ್ರತಿಯೊಂದು ಆಬ್ಜೆಕ್ಟ್ ಅಂತ ಹೇಳ್ತಾ ಇದ್ವಿ. ನೀವು ರನ್ ಮಾಡ್ತಾ ಇದ್ದೀರಾ, ಲಾಸ್ಟ್ ಎಕ್ಸಾಂಪಲ್ ನಲ್ಲಿ ಸ್ಯಾಂಪಲ್ ಜಾವಾ ಸ್ಯಾಂಪಲ್ 1 ಅಂತ ಕೊಟ್ಟಿದ್ರೆ, ಆಟೋಮೆಟಿಕಲಿ ದ ನೇಮ್ ಆಫ್ ದ ಕ್ಲಾಸ್ ಈಸ್ ಆಕ್ಟಿಂಗ್ ಆಸ್ ಅನ್ ಆಬ್ಜೆಕ್ಟ್. ದ ನೇಮ್ ಆಫ್ ದ ಕ್ಲಾಸ್ ಈಸ್ ಆಕ್ಟಿಂಗ್ ಆಸ್ ಅನ್ ಆಬ್ಜೆಕ್ಟ್. ಥ್ರೂ ದಟ್ ಆಬ್ಜೆಕ್ಟ್ ಯು ಆರ್ ಆಕ್ಸೆಸಿಂಗ್ ದ ಡೇಟಾ ಅಂಡ್ ಮೆಥಡ್ಸ್. ಡೇಟಾ ಮೀನ್ಸ್ ವೇರಿಯಬಲ್ಸ್, ಮೆಥಡ್ ಮೀನ್ಸ್ functions. Okay, yes, the keyword widely simply tells the compiler main does not return a value. ಸೊ ವಾಯ್ಡ್ ಮೆಥಡ್ ಯೂಸ್ ಮಾಡಿದ್ರೆ ಯಾವುದೇ ಒಂದು ವ್ಯಾಲ್ಯೂ ರಿಟರ್ನ್ ಮಾಡಬಾರ್ದು ಅಂತ ಹೇಳ್ತಾ ಉಂಟು. ಆಸ್ ಅ ಸ್ಟೇಟೆಡ್ ಮೇನ್ ಇಸ್ ಮೆಥಡ್ ಇಸ್ ಕಾಲ್ಡ್ ವೆನ್ ಜಾವಾ ಅಪ್ಲಿಕೇಶನ್ ಬಿಗಿನ್ಸ್. ಸೊ ಮೇನ್ ಮೆಥಡ್ ಬಿಗಿನ್ಸ್ ಥ್ರೂ ಫ್ರಮ್ ಜಾವಾ ಪ್ರೋಗ್ರಾಮ್ ಬಿಗಿನ್ಸ್ ಥ್ರೂ ಫ್ರಮ್ ಮೇನ್ ಮೆಥಡ್. ವಾಟ್ ಇಸ್ ದ ಮೇನ್ ಮೆಥಡ್ ಇನ್
Java, that is public static void main string args. Okay, so once again we have to note that Java is case sensitive language. It is a case sensitive language. The main is different from main. ಸೊ ನೀವು ಮೇನ್ ಅಂತ ಕೊಡುವಾಗನು ಕೇರ್ಫುಲ್ ಆಗಿರಬೇಕು. ಕ್ಯಾಪಿಟಲ್ ಮೇನ್ ಸ್ಮಾಲ್ ಮೇನ್ ಕೊಟ್ಟಿದ್ರೆ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಇದು ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. Any information that you need to pass to a method is received by a variable specified within the set of parentheses that follow the name of the method. The variables are called parameters. ಸೊ ಈಗ ಮೇನ್ ಮೆಥಡ್ಗೆ ನೀವು ಏನೇ ಒಂದು ವ್ಯಾಲ್ಯೂನ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಆ ಪಾಸ್ ಮಾಡದಿರುವ ವ್ಯಾಲ್ಯೂ ಏನಾಗಿರುತ್ತೆ, ಪಾಸ್ ಮಾಡಬೇಕಾಗಿರುವ ವ್ಯಾಲ್ಯೂನ ಆಕ್ಸೆಸ್ ಮಾಡಬೇಕಾಗಿದ್ರೆ ಒಂದು ವೇರಿಯಬಲ್ ಬೇಕು. that should be mentioned within parenthesis. So ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ನಾವು ನೋಡ್ತಾ ಇದೀವಿ. parenthesis means sorry not a square bracket, ಬ್ರಾಕೆಟ್ಸ್ ಅನ್ನು ನಾವು ನೋಡ್ತಾ ಇದೀವಿ. ಆ ಬ್ರಾಕೆಟ್ಸ್ ಅನ್ನು ನಾವು ಇಲ್ಲಿ parenthesis ಅಂತ ಹೇಳ್ತಾ ಇದೀವಿ. Okay, if there are no parameters required for a given method, you still need not to include any empty parenthesis. ಸೊ ನಿಮ್ಗೆ ಯಾವುದೇ ಒಂದು ಪ್ಯಾರಾಮೀಟರ್, ಯಾವುದೇ ಒಂದು ವ್ಯಾಲ್ಯೂ ಮೇನ್ ಮೆಥಡ್ಗೆ ಪಾಸ್ ಮಾಡಬಾರ್ದು ಅಂತ ಇದ್ರೇನು ನಾವು ಎಂಟಿ ಪ್ಯಾರಾಂಥೆಸಿಸ್ ಕೊಡ್ಲಿಕ್ಕೆ ಆಗುದಿಲ್ಲ. So it must be public static void main within a bracket string args. Yes, so ಅದನ್ನೇ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಓಕೆ, ಎಸ್. ಸೊ ಇನ್ ಕೇಸ್ ನೀವು ಮೇನ್ ಮೆಥಡ್ಗೆ ಏನೇ ಒಂದು ವ್ಯಾಲ್ಯೂ ಪಾಸ್ ಮಾಡ್ಬೇಕಂತ ಹೇಳಿದ್ರೆ, ದಟ್ ಈಸ್ ಫಾರ್ ಎಕ್ಸಾಂಪಲ್ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್. ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಮೀನ್ಸ್ passing the arguments at runtime. What do you mean by command line arguments? Passing the arguments at runtime. So whenever you pass the arguments at the runtime, whatever the arguments you are supplied, that will be stored in the form of parameter args as a array of data type, and by using the data type string agi store agutte. Okay, yes. The last character on the line is open curly brace. Main method ಆದ ನಂತರ ಕಂಪಲ್ಸರಿ ಓಪನ್ ಕರ್ಲಿ ಬ್ರೇಸ್ ಇರುತ್ತೆ. ಅದಾದ ನಂತರ ಮೇನ್ ಮೆಥಡ್ ಗೆ ಸಂಬಂಧಪಟ್ಟ ಹಾಗೆ ವೇರಿಯಬಲ್ ಡಿಕ್ಲರೇಷನ್ಸ್ ಆಸ್ ವೆಲ್ ಆಸ್ ನಿಮ್ಮ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಎಲ್ಲ ಇರುತ್ತೆ. All the code that comprises a method will occur between method open curly brace and its closing curly brace. ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. Next line of the code you are seeing is system.out.println Java is better than C++. This is an output statement. ಇಲ್ಲಿ system, please observe here, system ಅನ್ನೋದು ಎಸ್ ಕ್ಯಾಪಿಟಲ್ ಆಗಿರುತ್ತೆ. ಡಾಟ್ ಮೀನ್ಸ್ ಆಕ್ಸೆಸಿಂಗ್ ಆಪರೇಟರ್, ಔಟ್ಪುಟ್ ಸ್ಕ್ರೀನ್, ಡಾಟ್ ಆಕ್ಸೆಸಿಂಗ್ println. ಅಂದ್ರೆ ಇಲ್ಲಿ ಇದಕ್ಕೇನೋ ಒಂದು ಮೀನಿಂಗ್ ಉಂಟು. ಸಿಸ್ಟಮ್ ಕ್ಲಾಸ್ಗೆ ಸಂಬಂಧಪಟ್ಟ ಹಾಗೆ ಔಟ್ಪುಟ್ ಕ್ಲಾಸ್ಗೆ ಸಂಬಂಧಪಟ್ಟ ಈ ಮೆಥಡ್ ನೀವು ಆಕ್ಸೆಸ್ ಮಾಡ್ತಾ ಇದ್ದೀರಾ. ಸಿಸ್ಟಮ್ ಕ್ಲಾಸ್ಗೆ ಸಂಬಂಧಪಟ್ಟ ಔಟ್ಪುಟ್ ಆಬ್ಜೆಕ್ಟ್ ನ ಯೂಸ್ ಮಾಡಿ, ಔಟ್ ಆಬ್ಜೆಕ್ಟ್ ಯೂಸ್ ಮಾಡಿ ನೀವೇನ್ ಮಾಡ್ತಾ ಇದ್ದೀರಾ, println ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಇದೆಲ್ಲ ನೆನಪಿಟ್ಕೊಳ್ಳಿ, ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಜಸ್ಟ್ ವಾಟ್ ಇಸ್ ದ ಪರ್ಪಸ್ ಆಫ್ system.out.println? to display the output. Okay, whatever the content you have placed within the double quotation, it will display as it is. It will display as it is. Okay, so ಈ ಸ್ಟೇಟ್ಮೆಂಟ್ ರನ್ ಮಾಡುವಾಗ ಆಟೋಮೆಟಿಕಲಿ ನಿಮಗೆ ಔಟ್ಪುಟ್ ಇದು ಬರುತ್ತೆ. ನಾವು ಆಲ್ರೆಡಿ ಲಾಸ್ಟ್ ಎಕ್ಸಿಕ್ಯೂಟ್ ಮಾಡಿ ತೋರಿಸಿದ್ವಿ. ಓಕೆ, ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ಲೀಸ್ ಅಬ್ಸರ್ವ್ ಹಿಯರ್. ಇನ್ ದಿಸ್ ಕೇಸ್ println displays the string which is passed to it. println ಮೆಥಡ್ ಏನ್ ಮಾಡುತ್ತೆ, ವಾಟ್ ಎವರ್ ಯು ಆರ್ ಸಪ್ಲೈಯಿಂಗ್ ವಿತ್ ಇನ್ ದ ಡಬಲ್ ಕೊಟೇಶನ್, it is treated as a string. It will display the content. Okay, the line begins with the system.out. System is predefined class. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, system is predefined class that provide access to the system, and out is the output stream that is connected to the console. Console means your output. Okay, ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಏನಂತ ಹೇಳ್ಬೇಕಿದು, this is okay, ಸಿಸ್ಟಮ್ ಕ್ಲಾಸ್ಗೆ ಔಟ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ println ಮೆಥಡ್ ನ ಕಾಲ್ ಮಾಡ್ತಾ ಇದ್ದೀರಾ. ಓಕೆ, ಎಸ್. ಸೊ ಇದೆಲ್ಲ ಆದ ನಂತರ ಕಂಪಲ್ಸರಿ ನೀವು ಕ್ಲೋಸಿಂಗ್ ಕರ್ಲಿ ಬ್ರೇಸ್ ಯೂಸ್ ಮಾಡ್ತೀರಾ. ಮೇನ್ ಮೆಥಡ್ ಓಪನ್ ಕರ್ಲಿ ಬ್ರೇಸ್ ಇಂದ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಎಲ್ಲ ವರ್ಕ್ ಆದ ನಂತರ ಮೇನ್ ಮೆಥಡ್ ಕ್ಲೋಸ್ ಆಗುತ್ತೆ. ಕ್ಲಾಸ್ ಆದ ನಂತರ ಓಪನ್ ಕರ್ಲಿ ಬ್ರೇಸ್ ಸ್ಟಾರ್ಟ್ ಮಾಡಿರ್ತೀರಾ. ಅದೇ ರೀತಿನಲ್ಲಿ ಕ್ಲಾಸ್ ಅನ್ನ ಕ್ಲೋಸಿಂಗ್ ಕರ್ಲಿ ಬ್ರೇಸ್ ಇಂದ ಕ್ಲೋಸ್ ಮಾಡ್ತೀರಾ. ಸೊ ಇದನ್ನೇ ಇಲ್ಲಿ ಕ್ಲಾಸ್ ಡೆಫಿನೇಷನ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಯು ಮೀನ್ ಬೈ ಕ್ಲಾಸ್ ಡೆಫಿನೇಷನ್? After starting the class followed by the name of the class, you are starting the open curly brace, and whatever the curly brace opened for
class, that should be end with closing curly brace. Whatever in between the class you have written, it is treated as a class definition. Class definition consists of variables and methods. Okay, ಇಲ್ಲಿ ಸೆಕೆಂಡ್ ಪ್ರೋಗ್ರಾಮ್ಗೆ ಬರುವ. ಓಕೆ, ಇಲ್ಲಿ ಸೆಕೆಂಡ್ ಪ್ರೋಗ್ರಾಮ್ ಅಬ್ಸರ್ವೇಷನ್ ಮಾಡಿ, ಕಮೆಂಟ್ ಲೈನ್ ಕೊಟ್ಟಿದ್ದಾರೆ. ಈ ಕಮೆಂಟ್ ಲೈನ್ ನಲ್ಲಿ ಇಲ್ಲಿ example2.java ಅಂತ ತಗೊಳ್ತಾ ಇದ್ದಾರೆ. ಪ್ಲೀಸ್ ಅಬ್ಸರ್ವ್ ಹಿಯರ್ ಕೇರ್ಫುಲಿ. ಕ್ಲಾಸ್ ನೇಮ್, ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಸ್? example2. ಇದಾದ ನಂತರ ಓಪನ್ ಕರ್ಲಿ ಬ್ರೇಸ್ ಬಂತು, ಮೇನ್ ಮೆಥಡ್ ಸ್ಟಾರ್ಟ್ ಮಾಡಿದ್ದಾರೆ. ಅದಾದ ನಂತರ ಓಪನ್ ಕರ್ಲಿ ಬ್ರೇಸ್ ಬಂತು. ಓಕೆ, ಇಲ್ಲಿ ವೇರಿಯಬಲ್ ಡಿಕ್ಲರೇಷನ್ ಮಾಡ್ತಾ ಇದ್ದಾರೆ ನೋಡಿ, ಇಂಟ್ ನಮ್. ಹಿಯರ್ ದ ಡಿಕ್ಲರೇಷನ್ ಆಫ್ ನಮ್. ನಮ್ ನಲ್ಲಿ ವ್ಯಾಲ್ಯೂ ಅಸೈನ್ ಮಾಡ್ತಾ ಇದ್ದಾರೆ. ಸೊ ಅಸೈನಿಂಗ್ ಎ ವ್ಯಾಲ್ಯೂ, ವಿ ನೋ ಡಿಕ್ಲರೇಷನ್ ಆಫ್ ವೇರಿಯಬಲ್, ಅಸೈನಿಂಗ್ ವೇರಿಯಬಲ್. ಅದಾದ ನಂತರ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಈಸ್ ಡಿಸ್ಪ್ಲೇ. ದಿಸ್ ಇಸ್ ದ ನಮ್. ಇಲ್ಲಿ ಅಬ್ಸರ್ವೇಷನ್ ಮಾಡಿ, ವಿತ್ ಇನ್ ಡಬಲ್ ಕೊಟೇಶನ್ ಉಂಟು ಪ್ಲಸ್. Here the plus operator is acting as concatenation operator. Okay, ಈ ಪ್ಲಸ್ ಏನ್ ಮಾಡುತ್ತೆ, ಇಲ್ಲಿ addition of two statements, this statement and this statement, this string and this string. Okay, so ಇದನ್ನ as it is ತೋರಿಸುತ್ತೆ. ಪ್ಲಸ್ ನಂಬರ್ ನಲ್ಲಿ ನಾವು ಎಷ್ಟು ವ್ಯಾಲ್ಯೂ ಅಸೈನ್ ಮಾಡಿದ್ವೋ ಆ ವ್ಯಾಲ್ಯೂ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಾದ ನಂತರ ಇಲ್ಲಿ ಒಂದು ಪ್ರಾಸೆಸ್ ಮಾಡ್ತಾ ಇದ್ದಾರೆ, num is equal to num into 2. ಸೊ 100 into 2 200 ನಮ್ ನಲ್ಲಿ ಸ್ಟೋರ್ ಆಗುತ್ತೆ. ಆ ವ್ಯಾಲ್ಯೂ ನೀವು ಡಿಸ್ಪ್ಲೇ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ println ಅಂತ ತಗೊಂಡಿದ್ದಾರೆ. println means content will be print within a line. Content will be print within a line by line. Print ಅಂತ ಹೇಳಿದ್ರೆ ಏನಾಗುತ್ತೆ, ಒಂದೇ ಲೈನ್ ಅಲ್ಲಿ ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ I will explain this sample program. Let us see this sample program. Okay, so for this what we have to suppose to take, we have to suppose to take our notepad. Where is our notepad? Plus. I'm showing you. Okay, notepad plus ತಗೊಳ್ತಾ ಇದ್ದೀನಿ. ಅದು ಆಲ್ರೆಡಿ ಇಮೇಜ್ ಪಿಕ್ಚರ್, ಹಾಗಾಗಿ ಅಲ್ಲಿ ನಾವು ಟೈಪ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನಾವು ಐ ಆಮ್ ಟೇಕಿಂಗ್ ದ ಇಮೇಜ್. notepad plus ಓಪನ್ ಆಗ್ತಾ ಉಂಟು. ಎಸ್, ಸೊ ಇಲ್ಲಿ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಮಾಡಿರುವ ಫೈಲ್ ಉಂಟು, ಇದನ್ನೇ ನಾನು ಸೇವ್ ಆಸ್ ಮಾಡ್ತಾ ಇದ್ದೀನಿ. ಸೇವ್ ಆಸ್. ಓಕೆ, ಐ ಆಮ್ ಗಿವಿಂಗ್ ಇಟ್ ಆಸ್ ಸ್ಯಾಮ್ ಡಾಟ್ ಆರ್ ಎಕ್ಸಾಂಪಲ್. ಅಲ್ಲಿ ಏನು ಉಂಟು ಅದೇ ತಗೊಳ್ಳುವ, example.java. ಸೊ example.java ಅಂತ ಕೊಟ್ಟಿದ ಮೇಲೆ ಕ್ಲಾಸ್ ನೇಮ್, ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಸ್? ಎಕ್ಸಾಂಪಲ್. Please observe carefully. example. ಎಕ್ಸಾಂಪಲ್ ಆದ ನಂತರ ನಿಮ್ಮ ಮೇನ್ ಮೆಥಡ್ ಉಂಟು, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಸ್. ಇದಾದ ನಂತರ ಕಂಪಲ್ಸರಿ ಓಪನ್ ಕರ್ಲಿ ಬ್ರೇಸ್. ಓಕೆ, ಓಪನ್ ಕರ್ಲಿ ಬ್ರೇಸ್ ಆದ ನಂತರ ಇಲ್ಲಿ ವೇರಿಯಬಲ್ ಡಿಕ್ಲರೇಷನ್ ಮಾಡ್ತಾ ಇದ್ದೀವಿ, ಇಂಟ್ num is equal to 100. Yes, next it is displaying, right? ಕಾಣ್ತಾ ಉಂಟಲ್ವಾ? Yes, I hope it is displaying. ಫಸ್ಟ್ ನಾವು ಡಿಸ್ಪ್ಲೇ ಮಾಡಬೇಕು, ಹೌದಾ? ಸೊ system.out.println ಆಲ್ರೆಡಿ ಉಂಟು, num is colon, ಇದಾದ ನಂತರ ಪ್ಲಸ್ concatenation num. ಓಕೆ, ಸೊ ಇದಾದ ನಂತರ ಇನ್ನೊಂದು ಪ್ರಾಸೆಸಿಂಗ್ ಮಾಡ್ತಾ ಇದ್ದೀನಿ. ಏನು ಪ್ರಾಸೆಸ್ ಮಾಡ್ತಾ ಇದ್ದೀವಿ? num is equal to num into 2. ರೈಟ್, ಇದೆಲ್ಲ ಆದ ನಂತರ ಮತ್ತೆ ನಾವೇನು ಮಾಡ್ತಾ ಇದ್ದೀವಿ? ಡಿಸ್ಪ್ಲೇ ಮಾಡಬೇಕು. ಒನ್ಸ್ ಅಗೇನ್ ಐ ಆಮ್ ಟೇಕಿಂಗ್ ದ ಸೇಮ್ ಔಟ್ಪುಟ್ ಸ್ಟೇಟ್ಮೆಂಟ್, ಐ ಆಮ್ ಕಾಪಿಂಗ್ ಆ್ಯಂಡ್ ಪೇಸ್ಟಿಂಗ್. ರೈಟ್, ಹೌದಾ? ಇದೆಲ್ಲ ಆದ ನಂತರ ನಾವೇನು ಮಾಡಬೇಕು? ಇಲ್ಲಿ ಕ್ಲೋಸ್ ಮಾಡಬೇಕು. ಮೇನ್ ಮೆಥಡ್ ಕ್ಲೋಸ್ ಆ್ಯಂಡ್ ಕ್ಲಾಸ್ ಶುಡ್ ಬಿ ಕ್ಲೋಸ್. ಇಲ್ಲಿ ರಾಂಗ್ ಆಯ್ತು. ಓಕೆ, ನಾವು ಒನ್ಸ್ ಅಗೇನ್ ವಿ ಹ್ಯಾವ್ ಟು ಸೇವ್. ಈಗ ಇದನ್ನು ರನ್ ಮಾಡಬೇಕಾಗಿದ್ರೆ ನಾವೆಲ್ಲಿ ಹೋಗಬೇಕು? ಇಲ್ಲಿ ಹೋಗಬೇಕು. ಸೊ ಸ್ಟಾರ್ಟ್ ಬಟನ್, ರೈಟ್ ಕ್ಲಿಕ್, ರನ್. ಇದರಲ್ಲಿ cmd ಕಮಾಂಡ್ ಪ್ರಾಂಪ್ಟ್ ಬರುತ್ತೆ. ಕಮಾಂಡ್ ಪ್ರಾಂಪ್ಟ್ ಬಂದ ನಂತರ ಇಲ್ಲಿಗೆ ತೋರಿಸ್ತಾ ಉಂಟು, ವಿ ಹ್ಯಾವ್ ಟು ಕಮ್ ಬ್ಯಾಕ್ cd jdk 1.4/bin, ಎಂಟರ್. ನಾವು ಕಂಪೈಲ್ ಜಾವಾ ಸಿ example
ಡಾಟ್ ಜಾವಾ. ಕ್ಲಾಸ್ಗೆ ಹೆಸರು ಕೊಟ್ಟಿದ್ದು ಎಕ್ಸಾಂಪಲ್ ಅಲ್ವಾ, ಸೇವ್ ಮಾಡೋದು ಬೇಕಾಗಿರೋದು ಎಕ್ಸಾಂಪಲ್ ಅಲ್ಲಿ. ಸೊ ಎರರ್ಸ್ ಇದ್ರೆ ತೋರಿಸುತ್ತೆ, ಇಲ್ಲಾಂದ್ರೆ ಇಲ್ಲ. ಸೊ ನನ್ನ ಪ್ರೋಗ್ರಾಮ್ ನಲ್ಲಿ ಯಾವುದೇ ಎರರ್ಸ್ ಇಲ್ಲ. ನಾವು ಐ ಆಮ್ ರನ್ನಿಂಗ್ ಜಾವಾ example. So if you run, it is showing num is 100 and num is 200. So ಇಲ್ಲಿ ನೀವು ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡಿ ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಕ್ಲಾಸ್ ಎಕ್ಸಾಂಪಲ್, ಕ್ಲಾಸ್ ನೇಮ್, ಅದಾದ ನಂತರ ಓಪನ್ ಕರ್ಲಿ ಬ್ರೇಸ್ ಆಯಿತು. ಇದಾದ ನಂತರ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಕ್ಸ್ ಕಂಪಲ್ಸರಿ. ಇದಾದ ನಂತರ ಕಂಪಲ್ಸರಿ ಓಪನ್ ಕರ್ಲಿ ಬ್ರೇಸ್ ಇರುತ್ತೆ. ಇಲ್ಲಿ ವೇರಿಯಬಲ್ ಡಿಕ್ಲರೇಷನ್ ಮಾಡಿದ್ವಿ. ಸೊ ಇದೇ ರೀತಿಯಲ್ಲಿ ಫಸ್ಟ್ ವೇರಿಯಬಲ್ ಡಿಕ್ಲರೇಷನ್ ಮಾಡಿದ ನಂತರ ಒಂದು ವ್ಯಾಲ್ಯೂ ಅಸೈನ್ ಮಾಡಿದ್ವಿ. ವ್ಯಾಲ್ಯೂ ಅಸೈನ್ ಮಾಡಿದ ನಂತರ ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ತಗೊಳ್ತಾ ಇದ್ವಿ. ಔಟ್ಪುಟ್ ಸ್ಟೇಟ್ಮೆಂಟ್ ಆದ ನಂತರ ಒಂದು ಪ್ರೊಸೆಸಿಂಗ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಡಿಸ್ಪ್ಲೇ ಮಾಡ್ತಾ ಇದ್ವಿ. ಓಕೆ, ಸೊ ಈ ರೀತಿಯಲ್ಲಿ ನೀವು ಸಿಂಪಲ್ ಆಗಿ ಏನು ಮಾಡ್ಬೋದು, ಇಂಥ ಪ್ರೋಗ್ರಾಮ್ಸ್ ಎಲ್ಲ ನೀವು ಡೆವಲಪ್ ಮಾಡ್ಬೋದು. ಗಾಟ್ ಇಟ್? ಎಸ್, ಲೆಟ್ ಮಿ ಕಾಪಿ ದಿಸ್ ಪ್ರೋಗ್ರಾಮ್. Yes, now we will move to the next topic. What is the next topic? We will see. Okay. Two control statements. So ಇಲ್ಲಿ ಸ್ವಲ್ಪ already you are familiar with if statements, right? ಇಲ್ಲಿ if statement ಯೂಸ್ ಮಾಡಿ ಹೇಗೆ ರನ್ ಮಾಡೋದು ಅಂತ ಹೇಳಿ ಇಲ್ಲಿ ನೋಡ್ತೀವಿ. ಕಂಟ್ರೋಲ್ ಸ್ಟೇಟ್ಮೆಂಟ್. ವಾಟ್ ಡು ಯು ಮೀನ್ ಬೈ ಕಂಟ್ರೋಲ್ ಸ್ಟೇಟ್ಮೆಂಟ್? ಕಂಟ್ರೋಲ್ ಸ್ಟೇಟ್ಮೆಂಟ್ ಡಿಫೈನ್ಸ್ ಹೌ ಟು ಕಂಟ್ರೋಲ್ ದ ಫ್ಲೋ ಆಫ್ ಎಕ್ಸಿಕ್ಯೂಷನ್, ರೈಟ್? ಸೊ ಅದು ನಮಗೆ ಗೊತ್ತೇ ಉಂಟು. ಇಲ್ಲಿ if ಸ್ಟೇಟ್ಮೆಂಟ್ ಬಗ್ಗೆ ನಾವು ಇಲ್ಲಿ ಸಿಂಪಲ್ ಆಗಿ ನೋಡ್ತಾ ಇದೀವಿ. ಇಲ್ಲೊಂದು ಬೇಸಿಕ್ಸ್ ಬೇಕಾಗುತ್ತೆ, ಅದಕ್ಕೆ ಇಲ್ಲೊಂದು ಬೇಸಿಕ್ಸ್ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಹೊಸ ಟಾಪಿಕ್ ಒಂದು ಇದರಲ್ಲಿ ಇದ್ದ ಕಾರಣಕ್ಕಾಗಿ ನಾವು ಇದನ್ನು ನೋಡಬೇಕಾಗತ್ತೆ. ಓಕೆ, ಎಸ್, ನಾವು let us see this. Okay, now let us see this. Okay, so if condition true ಆದ್ರೆ ಏನಾಗುತ್ತೆ, true block statement execute ಆಗುತ್ತೆ. condition false ಆಗಿದ್ರೆ execute ಆಗಲ್ಲ. Okay, it is a simple if, right? If this condition is true, this statement will be execute. If the condition is false, this statement will be skip. ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಓಕೆ, ಸೊ ಇದನ್ನು ಯೂಸ್ ಮಾಡಿ ನಾವು ಹೇಗೆ ವರ್ಕ್ ಮಾಡೋದು ಅನ್ನೋದನ್ನ ಈಗ ನಾವು ನೋಡ್ತೀವಿ. ಲೆಟ್ us see the working with if condition. ಓಕೆ, ನಾವು ಇಲ್ಲೊಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಡೆಮಾನ್ಸ್ಟ್ರೇಷನ್ ಇಲ್ಲಿ ನೀವು ನೋಡ್ಬೋದು. ಓಕೆ, ಫಸ್ಟ್ ಕ್ಲಾಸ್ ಇಫ್ ಸ್ಯಾಂಪಲ್ ಅಂತ ತಗೊಂಡಿದ್ದಾರೆ. ಮೈನ್ ಮೆಥಡ್ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಎರಡು ವೇರಿಯಬಲ್ ಡಿಕ್ಲೇರ್ ಮಾಡಿದ್ದಾರೆ, ಇಂಟ್ ಎಕ್ಸ್ ಕಾಮ ವೈ. ಎಕ್ಸ್ ಇಸ್ ಇಕ್ವಲ್ ಟು 10, ವೈ ಇಸ್ ಇಕ್ವಲ್ ಟು 20. ಇಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ, ಏನು ಕೊಟ್ಟಿದ್ದಾರೆ? ಇಫ್ ಎಕ್ಸ್ ಲೆಸ್ ದನ್ ವೈ, 10 ಲೆಸ್ ದನ್ 20, ವೆದರ್ ಕಂಡೀಷನ್ ಇಸ್ ಟ್ರೂ, ಎಸ್. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಎಕ್ಸ್ ಇಸ್ ಲೆಸ್ ದನ್ ವೈ, ಈ ಸ್ಟೇಟ್ಮೆಂಟ್ ಡಿಸ್ಪ್ಲೇ ಆಗುತ್ತೆ. ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಇಂಟು 2, 10 ಇಂಟು 2 20. ಇಫ್ ಎಕ್ಸ್ ಈಕ್ವಲ್ ಟು ವೈ, ಸೊ ಎಕ್ಸ್ ನಲ್ಲಿನೂ ಈಗ 20 ಉಂಟು, 20 ಈಕ್ವಲ್ ಟು 20 ಕಂಡೀಷನ್ ಟ್ರೂ ಆಗುತ್ತೆ, ಇದನ್ನು ಪ್ರಿಂಟ್ ಆಗುತ್ತೆ. ಎಕ್ಸ್ ನೌ ಈಕ್ವಲ್ ಟು ವೈ. ಮತ್ತೆ ಏನ್ ಮಾಡ್ತಾ ಇದ್ದಾರೆ ನೋಡಿ, ಇಫ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಇಂಟು 2 ಮತ್ತೆ ಪ್ರಾಸೆಸ್ ಮಾಡಿದ್ದಾರೆ. ಇಫ್ ಎಕ್ಸ್ ಗ್ರೇಟರ್ ದ್ಯಾನ್ ವೈ, ಸೊ ಎಕ್ಸ್ ನಲ್ಲಿ 20 ಆಲ್ರೆಡಿ ಇತ್ತು, 20 ಇಂಟು 2 40, 40 ಗ್ರೇಟರ್ ದ್ಯಾನ್ 20, ಎಕ್ಸ್ ಇಸ್ ನೌ ಗ್ರೇಟರ್ ದ್ಯಾನ್ ವೈ, ಕಂಡೀಷನ್ ಇಸ್ ಟ್ರೂ. ಕಂಡೀಷನ್ ಟ್ರೂ ಆಗಿದ್ದ ಕಾರಣಕ್ಕಾಗಿ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ಎಕ್ಸ್ ಈಕ್ವಲ್ ಟು ವೈ, ಮತ್ತೆ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ, 40 ಉಂಟು, 40 ಈಕ್ವಲ್ ಟು 20, ಕಂಡೀಷನ್ ಫಾಲ್ಸ್. ಸೊ ದಟ್ ಈಸ್ ವೈ ಇಲ್ಲಿ ಬರೆದಿರುವ ಈ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಇಟ್ ವೋಂಟ್ ಎಕ್ಸಿಕ್ಯೂಟ್. ಗಾಟ್ ಇಟ್? ಸೊ ಈ ರೀತಿಯಲ್ಲಿ ನಾವೇನ್ ಮಾಡ್ಬೋದು, ಯು ಕ್ಯಾನ್ ಡೆವಲಪ್ ಎ ಸಿಂಪಲ್ ಪ್ರೋಗ್ರಾಮ್ಸ್. ಓಕೆ, ಸೊ ಹಿಯರ್ ಎಕ್ಸ್ ಇಸ್ ಲೆಸ್ ದನ್ ವೈ is displayed, x is now equals to y is displayed, x now greater than y is displayed, but you won't see this is not displayed. Why? Because 40 equal to 20 is false. And next let us see for loop. Already we are familiar with loop. Looping means a block of statement repeatedly execute. Okay, ಇಲ್ಲಿ if ಬರುವಾಗ ಏನಾಗುತ್ತೆ, it is a decision making statement ಆಗಿರುತ್ತೆ. Decision making statement. Based on the decision, it will decide further it is to be execute or not. And now here for loop. So for loop is
entry control looping statement. As we know, it is a entry controlling looping statement. ಇಲ್ಲಿ ಇದರ ಸಿಂಟ್ಯಾಕ್ಸ್ ನಮಗೆ ಗೊತ್ತುಂಟು. ಇನಿಷಿಯಲೈಸೇಷನ್, ಕಂಡೀಷನ್ ಚೆಕ್, ಇಟರೇಷನ್, either increment or decrement, either increment or decrement ಇರುತ್ತೆ. ಓಕೆ, ಎಸ್. ನಾವು ಅದಾದ ನಂತರ ಬಾಡಿ ಆಫ್ ಸ್ಟೇಟ್ಮೆಂಟ್ ಇರುತ್ತೆ. In the body of statement, whatever the block of statement will be executed if and only if the condition is true. After the condition is true, it will come to the increment part and assign value and check the condition, and further it repeats the block. ಇದನ್ನೇ ನಾವು ನೋಡ್ತಾ ಇದ್ವಿ. How long it will be executed? Until unless condition becomes false. Okay, condition false ಆಗುವಷ್ಟು ತನಕ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲೊಂದು ಸಿಂಪಲ್ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. Let us see. Class for test public static void main string args. So ಇಲ್ಲಿ what is the name of the class? For test. ಇದಾದ ನಂತರ main method ಆದ ನಂತರ ಓಪನ್ ಕರ್ಲಿ ಬ್ರೇಸ್. ಇಲ್ಲಿ ಒಂದು ವೇರಿಯಬಲ್ ಡಿಕ್ಲರೇಷನ್ ಮಾಡಿದ್ದಾರೆ int x. ಇಲ್ಲಿ ಫಾರ್ ಲೂಪ್ ಬರೀತಾ ಇದ್ವಿ. For x is equal to 0, x less than 10. x less than 10 condition true ನೋ false? True ಆದ್ರೆ ಆಟೋಮೆಟಿಕಲಿ ಇಲ್ಲಿಗೆ ಬರುತ್ತೆ. This is a x plus what is the x value currently? 0. ಇದಾದ ನಂತರ ಇಲ್ಲಿಗೆ ಬರ್ತಾ ಉಂಟು x plus 1. You are incrementing the value by 1. 0 plus 1, 1. The new value will be assigned. 1 will be less than 10. Condition check. It will be execute. How long it will be execute? Until unless 9. 10 less than 10. Condition false. It will skip. So you are seeing the output here. Right? Okay. And next our topic is using block of code. This is a new concept in your new syllabus. So there may be a chance of asking for 2 marks. So blocks of code ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಹೊಸ ಕಾನ್ಸೆಪ್ಟ್ ಏನಲ್ಲ, ಇದು ನಿಮ್ಮ ಹಳೆ ಕಾನ್ಸೆಪ್ಟೇ. ಆ ಹಳೆ ಕಾನ್ಸೆಪ್ಟ್ ನಲ್ಲಿ ನೀವು ಕಲ್ತಿರೋದೇ, ಅದನ್ನೇ ಇಲ್ಲಿ ಬ್ಲಾಕ್ ಆಫ್ ಕೋಡ್ ಅಂತ ಹೇಳ್ತಾ ಇದ್ದಾರೆ. Java allows 2 or more statement to be grouped into block of code. If you are executing more than one statement, if you want to place more than one statement, then what you have to supposed to do? You have to group that statements into a block of code. That is why it is called as code blocks. Okay, this is done by enclosing the statements between opening and curling braces. Code blocks ನೀವು ಮಾಡಬೇಕಾಗಿದ್ರೆ ಏನು ಮಾಡಬೇಕು? ಆ ಗ್ರೂಪ್ ಆಫ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ನ ನಾವು ಎಲ್ಲಿ ಪ್ಲೇಸ್ ಮಾಡಬೇಕು? ಓಪನಿಂಗ್ ಕರ್ಲಿ ಬ್ರೇಸ್ ಅಂಡ್ ಕ್ಲೋಸಿಂಗ್ ಕರ್ಲಿ ಬ್ರೇಸ್ ನಲ್ಲಿ ಪ್ಲೇಸ್ ಮಾಡಬೇಕು. ಓಕೆ, once a block of code has been created, it become a logical unit that can be used any place at a single statement can. ಒಮ್ಮೆ ನೀವು ಆ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ನೀವು ಪ್ಲೇಸ್ ಮಾಡಿದ್ರೆ ಅದೊಂದು ಲಾಜಿಕಲ್ ಯೂನಿಟ್ ಆಗಿರುತ್ತೆ. ಆ ಸ್ಟೇಟ್ಮೆಂಟ್ ನೀವು ಎಲ್ಲಿಂದನೂ ನೀವು ಏನು ಮಾಡಬಹುದು? ಆಕ್ಸೆಸ್ ಮಾಡಬಹುದು. ಓಕೆ, let us see a sample example. Here it is specified. For example, if x less than y, open curly brace, closing curly brace. ನೋಡಿ, within this block, here the block begin, here the block ends. Okay, here the block begin and here the block ends. X value assign ಮಾಡ್ತಾ ಇದ್ದೀರಾ, y value ನಲ್ಲಿ 0 assign ಮಾಡ್ತಾ ಇದ್ದೀರಾ. So automatically this is a block of statement, group of statement. Okay, ಕಂಡೀಷನ್ ಏನಾಗುತ್ತೆ? x less than y ಆದ್ರೆ ಕಂಡೀಷನ್ ಟ್ರೂ ಆದ್ರೆ y ವ್ಯಾಲ್ಯೂ x ನಲ್ಲಿ ಸ್ಟೋರ್ ಆಗುತ್ತೆ, y ವ್ಯಾಲ್ಯೂ ನಲ್ಲಿ 0 ಸ್ಟೋರ್ ಆಗುತ್ತೆ. ಈ ರೀತಿಯಲ್ಲಿ ನಾವೇನ್ ಮಾಡ್ಬೋದು? ಇದನ್ನೊಂದು ಲಾಜಿಕಲ್ ಯೂನಿಟ್ ಆಗಿ ಟ್ರೀಟ್ ಮಾಡಿ ಯು ಕ್ಯಾನ್ ಏಬಲ್ ಟು ಎಕ್ಸಿಕ್ಯೂಟ್ ಮೋರ್ ಪ್ರೋಗ್ರಾಮ್ಸ್. ಓಕೆ, ಗ್ರೂಪಿಂಗ್ಸ್ ಮಾಡ್ಬೋದು, ಕೆಲವು ಸೆಟ್ ಆಫ್ ಸ್ಟೇಟ್ಮೆಂಟ್ ಗ್ರೂಪಿಂಗ್ ಮಾಡ್ಬೋದು. ಇದನ್ನ ನೀವು ಇಫ್ ಸ್ಟೇಟ್ಮೆಂಟ್ ನಲ್ಲಿ ನೋಡಿದ್ರ ಅದೇ ರೀತಿಯಲ್ಲಿ ನಾವು ಫಾರ್ ಲೂಪ್ ನಲ್ಲಿನೂ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಪ್ರೋಗ್ರಾಮೇ ಕೊಟ್ಟಿದ್ದಾರೆ, ಕ್ಲಾಸ್ ಬ್ಲಾಕ್ ಟೆಸ್ಟ್. ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಸ್? ಬ್ಲಾಕ್ ಟೆಸ್ಟ್. ಹೇಗೆ ಸೇವ್ ಮಾಡ್ತೀರಾ? ಬ್ಲಾಕ್ ಟೆಸ್ಟ್ ಡಾಟ್ ಜಾವಾ. ಓಕೆ, ಸೊ ಇದರಲ್ಲಿ ಮೇನ್ ಮೆಥಡ್ ಉಂಟು. ಮೇನ್ ಮೆಥಡ್ ಆದ ನಂತರ ಇಲ್ಲಿ 2 ವೇರಿಯಬಲ್ ಡಿಕ್ಲರೇಷನ್ ಮಾಡಿದ್ದಾರೆ, ಎಕ್ಸ್ ಕಾಮ ವೈ. ವೈ ನಲ್ಲಿ 20 ಉಂಟು. ಇದಾದ ನಂತರ ಇಲ್ಲಿ ನಿಮ್ಮ ಬ್ಲಾಕ್ ನೋಡಿ, ಇಲ್ಲಿ ಫಾರ್ ಲೂಪ್. ಪ್ರೀವಿಯಸ್ ಪ್ರೋಗ್ರಾಮ್, ಈ ಪ್ರೋಗ್ರಾಮ್ ನಲ್ಲಿ ನೀವು ಅಬ್ಸರ್ವೇಷನ್ ಮಾಡಿದ್ರೆ ಪ್ರೀವಿಯಸ್ ಪ್ರೋಗ್ರಾಮ್ ನಲ್ಲಿ ಯಾವುದೇ ಒಂದು ಬ್ಲಾಕ್ ತಗೊಳ್ಳಿಲ್ಲ, ಬಟ್ ಇಲ್ಲಿ ಬ್ಲಾಕ್ ತಗೊಂಡಿದ್ದಾರೆ. ಏನಾಯ್ತು? ಇಲ್ಲಿ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ನ ಲಾಜಿಕಲ್ ಯೂನಿಟ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಓಕೆ, ಫಾರ್ x is equal to 0, x less than 10, ಕಂಡೀಷನ್ ಟ್ರೂ, x plus plus. ಸೊ ಈ ಕಂಡೀಷನ್ ಕೊಟ್ಟಿದ್ದಾರೆ, ಕಂಡೀಷನ್ ಟ್ರೂ ಆಗಿರುತ್ತೆ. ಫಸ್ಟ್ x ವ್ಯಾಲ್ಯೂ 0 ಆಗಿ ಡಿಸ್ಪ್ಲೇ ಆಗುತ್ತೆ, y ವ್ಯಾಲ್ಯೂ 20 ಆಗಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಮೀನ್ಸ್ output statement, and here the plus is concatenation operator. This concatenation operator is used to add 2 statements or 2 strings. Okay, yes, ಇಲ್ಲಿ ಅದೇ ರೀತಿಯಲ್ಲಿ y ವ್ಯಾಲ್ಯೂ ಡಿಸ್ಪ್ಲೇ ಮಾಡಿದ್ವಿ, ಇಟ್ ಇಸ್ 20. ಇದಾದ ನಂತರ ಇಲ್ಲಿ ಪ್ರಾಸೆಸ್ ಮಾಡಿದ್ದಾರೆ, y minus 2, 20 minus 2 18 ಆಗಿರುತ್ತೆ. ಇಲ್ಲಿಂದ ಮತ್ತೆ ಕಂಟ್ರೋಲ್ x plus plus ಬರುತ್ತೆ, x become 1, 1 less than 10. ಈಗ x ವ್ಯಾಲ್ಯೂ 1 ಆಗುವಾಗ y ವ್ಯಾಲ್ಯೂ 18 ಆಗಿರುತ್ತೆ. ಮತ್ತೆ y ವ್ಯಾಲ್ಯೂ ರೆಡ್ಯೂಸ್ ಮಾಡ್ತಾ ಇದ್ವಿ,
you are seeing, right? Likewise, this block of statement will be repeatedly execute. This block of statement will be repeatedly execute until unless the condition become false. Okay, so adana illi ಹೇಳ್ತಾ ಇದ್ದಾರೆ. Next our concept is lexical issues. We will see what is lexical issues. ಇಲ್ಲಿ ಹೊಸ ಟಾಪಿಕ್ ಆಗಿ ಇರುತ್ತೆ. Lexical issues, this is also a old topic, but the title has given as lexical issues. Okay, we will see what is lexical issues. So Java programs are collection of white spaces, identifiers, literals, comments, operators, separators, and keywords. Lexical issues specifies Java programming. In Java programming, what you are going to be using in your programs? In your programs, you are using white spaces, collection of white spaces irutte, identifiers irutte, literals irutte, constants, literals means constants, comments irutte, operators irutte, separators irutte, keywords irutte, right? ಇದನ್ನೇ ಇಲ್ಲಿ ಲೆಕ್ಸಿಕಲ್ ಇಶ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಇದೇ ನಾವು ಸಿ ನಲ್ಲಿ ಆದ್ರೆ ಟೋಕನ್ಸ್ ಅಂತ ಹೇಳ್ತೀವಿ. ಇದನ್ನ ಸಿ ನಲ್ಲಿ ಟೋಕನ್ಸ್ ಅಂತ ಹೇಳ್ತೀವಿ, ಜಾವಾ ಪ್ರೋಗ್ರಾಮಿಂಗ್ ನಲ್ಲಿ ಲೆಕ್ಸಿಕಲ್ ಇಶ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ನಥಿಂಗ್ ಬಟ್ ಅ collection of white spaces, identifiers, literals, comments, operators, separators, and keywords. Okay, Java is a free form language. As we know that it is a free form language, this means that you do not need to follow any special indentation rules. So free form language ಆಗಿದ್ದ ಕಾರಣಕ್ಕಾಗಿ ಯಾವುದೇ ಒಂದು ಇಂಡೆಂಟೇಷನ್ ಸೆಟ್ ಮಾಡಬೇಕಾಗಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನಾವು ವೈಟ್ ಸ್ಪೇಸಸ್ ಅಂತ ಕೊಡಬೇಕಾಗಿದ್ರೆ ಏನೇ ಒಂದು ಇಷ್ಟೇ ಮಾರ್ಜಿನ್ ಅಲ್ಲಿ ಕೊಡಬೇಕು, ಇಷ್ಟೇ ಮಾರ್ಜಿನ್ ಅಲ್ಲಿ ಕೊಡಬೇಕು ಅನ್ನುವ ರೂಲ್ ಏನು ಇಲ್ಲ. ಓಕೆ, ಫಾರ್ ಇನ್ಸ್ಟೆನ್ಸ್ ಎಕ್ಸಾಂಪಲ್ ಪ್ರೋಗ್ರಾಮ್ could have been written all on one line or in any other strange way felt like typing it, as long as there was at least one white space character between each token that was not already delineated by an operator or separator. ನಾವು ಮೇಲೆ ಕೆಲವೆಲ್ಲ ಪ್ರೋಗ್ರಾಮ್ಸ್ ನೋಡಿದೀವಿ, ಈ ಎಲ್ಲಾ ಸ್ಟೇಟ್ಮೆಂಟ್ಸ್ ನಾವು ಒಂದೇ ಲೈನ್ ಅಲ್ಲಿನೂ ಬರಿಬಹುದು ಅಥವಾ ಈ ತರ ಸಪರೇಟ್ ಮಾಡಿ ಬರಿಬಹುದು. ಬಟ್ ಏನೇ ಒಂದು ಸಪರೇಟ್ ಮಾಡುವಾಗ ಸ್ವಲ್ಪ ಸ್ಪೇಸ್ ಅನ್ನೋದನ್ನ ನಾವು ಕೊಡ್ತಾ ಇದೀವಿ. ಓಕೆ, ಏನೇ ಕೊಡಬೇಕಾಗಿದ್ರು ಸ್ವಲ್ಪ ಸ್ಪೇಸಸ್ ಕೊಡ್ತಾ ಇದೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದನ್ನೇ ಇಲ್ಲಿ ಸ್ಪೇಸಸ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಕಂಪಲ್ಸರಿ ವಿ ಆರ್ ಯೂಸಿಂಗ್ ದ ವೈಟ್ ಸ್ಪೇಸ್. So then what kind of white spaces we are using in our Java program? It is a single space bar, that is a white space, is a space ಅಥವಾ ಟ್ಯಾಬ್ ನು ಯೂಸ್ ಮಾಡಬಹುದು. You are having a tab key, it is also treated as a white space. New line, slash n ಅಂತ ಉಂಟು, or form feed. Form feed ನು ನಮಗೆ ಗೊತ್ತುಂಟು, control automatically first line ಗೆ ಬರುತ್ತೆ. So all these are the white spaces we are using in our Java. And next one is identifiers. Identifiers are used to name things such as classes, variables and methods. Already ಹೇಳಿದ್ವಿ. For example, ಇಲ್ಲಿ ಮೇಲೆ ನೀವು ನೋಡಿರ್ತೀರಾ class name ಅಂತ ಹೇಳಿದ್ವಿ. This is the identifier. Name of the class is nothing but an identifier. Okay, so ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. Identifiers are used to name things. Things ಅನ್ನು ನಾವು ನೇಮ್ ಮಾಡಬೇಕಾದ್ರೆ ಯೂಸ್ ಮಾಡುವ ಒಂದು ಕಾನ್ಸೆಪ್ಟ್. ಓಕೆ, ಸೊ ಯಾವುದಕ್ಕೆಲ್ಲ ನೇಮ್ಸ್ ಮಾಡ್ತೀವಿ? ಕ್ಲಾಸಸ್ಗೆನೂ ನೇಮ್ಸ್ ಮಾಡ್ತೀವಿ, ವೇರಿಯಬಲ್ಗೆನೂ ನೇಮ್ ಮಾಡ್ತೀವಿ, ರೈಟ್? ಇಂಟ್ ನಮ್ ಅಂತ ತಗೊಂಡಿದ್ವಿ, ದಟ್ ಈಸ್ ದ ನೇಮ್ ಆಫ್ ದ ವೇರಿಯಬಲ್, ರೈಟ್? ಎಸ್. ಅಂಡ್ ಮೆಥಡ್ಸ್, ಮೆಥಡ್ನ ಹೆಸರು ಕೊಡ್ತಾ ಇರ್ತೀವಿ, ಆಡ್ ಮೆಥಡ್, ಮೇನ್ ಮೆಥಡ್ ಅಂತ ಹೇಳೋ ಕೊಡ್ತಾ ಇದ್ವಿ, ರೈಟ್? ಸೊ ಇಟ್ ಈಸ್ ಅನ್ ಐಡೆಂಟಿಫೈರ್ಸ್. ಆಡ್ ಮೆಥಡ್, ಸಬ್ ಮೆಥಡ್, ರೈಟ್? ನೀವು C++ ನಲ್ಲಿ ಕೆಲವೆಲ್ಲ ಮಾಡಿರ್ತೀರ, ಗೆಟ್ ಡಾಟಾ, ಪುಟ್ ಡಾಟಾ, ರೈಟ್? ಆಲ್ ದೀಸ್ ಆರ್ ದ ಮೆಥಡ್ ನೇಮ್ಸ್. So you are giving the things name by using the identifiers. What is an identifiers? The name given to the variables, classes, methods or anything is called as identifiers. An identifier may be any descriptive sequence of uppercase and lowercase letters, numbers or underscore and dollar characters. ಇಲ್ಲಿ ಜಾವಾ ಪ್ರೋಗ್ರಾಮಿಂಗ್ ನಲ್ಲಿ ಬರುವಾಗ ಐಡೆಂಟಿಫೈರ್ಸ್ ಅಂದ್ರೆ ಏನು? ಯಾವುದೇ ಒಂದು ಸೀಕ್ವೆನ್ಸ್ ಆಫ್ ಅಪ್ಪರ್ ಕೇಸ್, ಲೋವರ್ ಕೇಸ್ ಲೆಟರ್ ಇರಬಹುದು, ನಂಬರ್ಸ್ ಇರಬಹುದು, ಅಥವಾ ಅಂಡರ್ಸ್ಕೋರ್ ಇರಬಹುದು, ಅಥವಾ ಡಾಲರ್ಸ್ ಅಂಡ್ ಕ್ಯಾರೆಕ್ಟರ್ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಮ್ಮ ಐಡೆಂಟಿಫೈರ್ ಯಾವ್ದ್ರಿಂದ ಸ್ಟಾರ್ಟ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ್ದ್ರಿಂದ ಸ್ಟಾರ್ಟ್ ಆಗಬಹುದು, ಯಾವ್ದ್ರಿಂದ ಸ್ಟಾರ್ಟ್ ಆಗಬಾರ್ದು. ಓಕೆ, ಸೊ ದೇ ಮಸ್ಟ್ ನಾಟ್ ಬಿ ಬಿಗಿನ್ ವಿತ್ ನಂಬರ್. ಯಾವುದೇ ಕಾರಣಕ್ಕೂ ನಿಮ್ಮ ಐಡೆಂಟಿಫೈರ್ ನಂಬರ್ ಇಂದ ಸ್ಟಾರ್ಟ್ ಆಗಬಾರ್ದು.
lest they can be confused with numeric literals. Okay, again Java is case sensitive, so value is different identifier than value. ಇಲ್ಲಿ ಡಾಲರ್ ಸೈನ್ ಅಂತ ಬಂತು, ಅಂಡರ್ಸ್ಕೋರ್ ಅಂತ ಬಂತು. ಅಂಡರ್ಸ್ಕೋರ್ ಯೂಸ್ ಮಾಡಿ ನೀವು ವೇರಿಯಬಲ್ಗೆ ಹೆಸರು ಕೊಡಬಹುದು, ಕ್ಲಾಸ್ಗೆ ಹೆಸರು ಕೊಡಬಹುದು, ಮೆಥಡ್ಸ್ಗೆ ಹೆಸರು ಕೊಡಬಹುದು. ಇನ್ನು ಅಂಡರ್ಸ್ಕೋರ್ ಬೇಡ ಅಂತ ಅನ್ಕೊಂಡ್ರೆ ಜಾವಾದಲ್ಲಿ ಒಂದು ಸ್ಪೆಷಲ್ ಏನಂತ ಹೇಳಿದ್ರೆ ಡಾಲರ್ ಸಿಂಬಲ್ ಉಂಟು, ಡಾಲರ್ ಸೈನ್. ರೈಟ್, ಶಿಫ್ಟ್ 4 ಪ್ರೆಸ್ ಮಾಡಿದ್ರೆ ನಿಮಗೆ ಡಾಲರ್ ಬರುತ್ತೆ. ಡಾಲರ್ ಇಸ್ ಎ ವ್ಯಾಲಿಡ್ ಐಡೆಂಟಿಫೈಯರ್, ಯು ಕ್ಯಾನ್ ಸ್ಪೆಸಿಫೈ ಆಸ್ ಅ ಸ್ಟಾರ್ಟಿಂಗ್. ಓಕೆ, ಎಸ್. ಸೊ ಕೇಸ್ ಸೆನ್ಸಿಟಿವ್ ಅಂತ ನಮಗೆ ಗೊತ್ತುಂಟು. ಇಲ್ಲಿ ವ್ಯಾಲ್ಯೂ ಅಂಡ್ ವ್ಯಾಲ್ಯೂ ಈಸ್ ಡಿಫರೆಂಟ್. ವ್ಯಾಲ್ಯೂ ಏನಾಗಿರುತ್ತೆ, ಇಲ್ಲಿ ಕ್ಯಾಪಿಟಲ್ ವ್ಯಾಲ್ಯೂ ಸ್ಮಾಲ್ ವ್ಯಾಲ್ಯೂ ಡಿಫರೆಂಟ್ ಐಡೆಂಟಿಫೈರ್ ಆಗಿ ಟ್ರೀಟ್ ಮಾಡುತ್ತೆ. ಇಲ್ಲಿ ಕೆಲವು ಐಡೆಂಟಿಫೈರ್ಸ್ ನಾವು ಅಬ್ಸರ್ವೇಷನ್ ಮಾಡಿದ್ರೆ ಇಲ್ಲಿ ಪ್ಲೀಸ್ ಅಬ್ಸರ್ವ್ ಆವರೇಜ್ ಟೆಂಪ್ valid 1, count temp valid 1, a4 valid 1, dollar test is valid 1, this underscore is underscore okay is valid 1. ಇದೆಲ್ಲ ವ್ಯಾಲಿಡ್ ಐಡೆಂಟಿಫೈರ್ಸ್ ಆಗಿರುತ್ತೆ. ಇನ್ವ್ಯಾಲಿಡ್ ಐಡೆಂಟಿಫೈರ್ಸ್ ಯಾವುದು? ಇನ್ವ್ಯಾಲಿಡ್ ಐಡೆಂಟಿಫೈರ್ಸ್ ಅಂತ ಹೇಳಿದ್ರೆ ಟು ಕೌಂಟ್ ಅಂತ ಕೊಟ್ಟಿದ್ರೆ ನಂಬರ್ ನೀವು ಯೂಸ್ ಮಾಡಿದ್ರೆ ಇಟ್ ಈಸ್ ಇನ್ವ್ಯಾಲಿಡ್. ಐಫನ್ ಟೆಂಪ್ ಅಂತ ಕೊಟ್ಟಿದ್ರೆ ಇಟ್ ಈಸ್ ಆಲ್ಸೋ ಇನ್ವ್ಯಾಲಿಡ್. ನಾಟ್ ಬಾರ್ ಓಕೆ ಅಂತ ಕೊಟ್ಟಿದ್ರೆ ಇಟ್ ಈಸ್ ಆಲ್ಸೋ ಇನ್ವ್ಯಾಲಿಡ್ ಐಡೆಂಟಿಫೈರ್ಸ್. ಓಕೆ, ನೆಕ್ಸ್ಟ್ ಒನ್ ಈಸ್ ಲಿಟ್ರಲ್ಸ್. ಲಿಟ್ರಲ್ ಅಂತ ಹೇಳಿದ್ರೆ ಇಲ್ಲಿ ಕಾನ್ಸ್ಟೆಂಟ್ಸ್ ಅಂತ ಹೇಳ್ತಾ ಇದ್ವಿ. ಎ ಕಾನ್ಸ್ಟೆಂಟ್ ವ್ಯಾಲ್ಯೂ ಇನ್ ಜಾವಾ ಇಸ್ ಕ್ರಿಯೇಟೆಡ್ ಬೈ ಲಿಟ್ರಲ್ ರೆಪ್ರೆಸೆಂಟೇಷನ್ ಆಫ್ ಇಟ್. ನೀವು ಯಾವುದೇ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನ ಸ್ಪೆಸಿಫೈ ಮಾಡಬೇಕು. ಓಕೆ, ದ ವ್ಯಾಲ್ಯೂ ವಿಚ್ ಡಸಂಟ್ ಚೇಂಜಸ್. ವಾಟ್ ಇಸ್ ಅ ಕಾನ್ಸ್ಟೆಂಟ್? ದ ವ್ಯಾಲ್ಯೂ ವಿಚ್ ಡಸಂಟ್ ಚೇಂಜಸ್ ಥ್ರೂಔಟ್ ದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಇಸ್ ಕಾಲ್ಡ್ ಆಸ್ ಕಾನ್ಸ್ಟೆಂಟ್ಸ್. ದಟ್ ಕಾನ್ಸ್ಟೆಂಟ್ ಈಸ್ ರೆಪ್ರೆಸೆಂಟೆಡ್ ಬೈ ಲಿಟ್ರಲ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಕೆಲವು ಲಿಟ್ರಲ್ಸ್ ನೋಡಬಹುದು. 100, 98.6 within single quotation x within double quotation, this is a test. 100 ಅನ್ನೋದು ಇಂಟೀಜರ್ ಲಿಟ್ರಲ್ ಆಗಿರುತ್ತೆ, 98.6 ಫ್ಲೋಟ್ ಲಿಟ್ರಲ್ ಆಗಿರುತ್ತೆ, ವಿತಿನ್ ಸಿಂಗಲ್ ಕೊಟೇಶನ್ ಅಲ್ಲಿ ಇದ್ದಕ್ಕೆ ಕ್ಯಾರೆಕ್ಟರ್ ಲಿಟ್ರಲ್ಸ್ ಆಗಿರುತ್ತೆ, ವಿತಿನ್ ಡಬಲ್ ಕೊಟೇಶನ್ ಇದ್ದಕ್ಕೆ ಇದು ಸ್ಟ್ರಿಂಗ್ ಲಿಟ್ರಲ್ಸ್ ಆಗಿರುತ್ತೆ. ಓಕೆ, ಸೊ ಈ ರೀತಿಯಲ್ಲಿ ನಾವು ಇದನ್ನು ಸ್ಪೆಸಿಫೈ ಮಾಡಬಹುದು. ವಾಟ್ ಇಸ್ ಅ ಲಿಟ್ರಲ್ಸ್? ಕಾನ್ಸ್ಟೆಂಟ್ಸ್. ವಾಟ್ ಇಸ್ ಅ ಕಾನ್ಸ್ಟೆಂಟ್? ವ್ಯಾಲ್ಯೂ ಡಸಂಟ್ ಚೇಂಜಸ್ ಥ್ರೂಔಟ್ ದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ is called as literals. ಬಟ್ ಇಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಓಕೆ, ಇಟ್ ಈಸ್ ನಾಟ್ ಪ್ಯೂರ್ಲಿ ಫಿಕ್ಸ್ಡ್ ವ್ಯಾಲ್ಯೂ. ಇಟ್ ಈಸ್ ನಾಟ್ ಪ್ಯೂರ್ಲಿ ಎ ಫಿಕ್ಸ್ಡ್ ವ್ಯಾಲ್ಯೂ. ನೆಕ್ಸ್ಟ್ ಒನ್ ಈಸ್ ಕಮೆಂಟ್ಸ್. ಆಲ್ರೆಡಿ ವಿ ಆರ್ ಫೆಮಿಲಿಯರ್ ವಿತ್ 2 types ಆಫ್ ಕಮೆಂಟ್ಸ್, ರೈಟ್? ಸೊ ಜಾವಾದಲ್ಲಿ 3 ರೀತಿಯ ಕಮೆಂಟ್ಸ್ ಉಂಟು ಅಂತ ಹೇಳಿದೀವಿ. ಈ 3 ರೀತಿಯಲ್ಲಿ ನಾವು HTML ಫೈಲ್ಸ್ ನ ಯೂಸ್ ಮಾಡುವಾಗ HTML file that documents your program, the documentation comments begin with ಈ ರೀತಿಯ ಡಾಕ್ಯುಮೆಂಟೇಶನ್ ಸ್ಟಾರ್ಟ್ ಆಗುತ್ತೆ ಕಂಪಲ್ಸರಿ. HTML ನಲ್ಲಿ ನೀವು ಸ್ಟಾರ್ಟ್ ಮಾಡುವಾಗ ಮೂರನೇದು ಡಾಕ್ಯುಮೆಂಟೇಶನ್ ಕಮೆಂಟ್ ಅಂತ ಹೇಳ್ತೀವಿ. ಸಿಂಗಲ್ ಲೈನ್ ಕಮೆಂಟ್ ವಿ ಆರ್ ಫೆಮಿಲಿಯರ್, ಮಲ್ಟಿ ಲೈನ್ ಕಮೆಂಟ್ ವಿ ಆರ್ ಫೆಮಿಲಿಯರ್, ಬಟ್ ದಿಸ್ ಇಸ್ ದ ವೈಲ್ ರೈಟಿಂಗ್ ದ HTML ಫೈಲ್ ಡಾಕ್ಯುಮೆಂಟ್ಸ್. ಇಲ್ಲಿ HTML ಫೈಲ್ ನು ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದೀವಿ. ಸೊ ಅಂಥದ್ದೆಲ್ಲ ಮಾಡುವಾಗ ನಾವು ಕಂಪಲ್ಸರಿ ಈ ಫಾರ್ಮ್ಯಾಟ್ ಯೂಸ್ ಮಾಡ್ತೀವಿ. ಬ್ಯಾಕ್ವರ್ಡ್ ಸ್ಲ್ಯಾಶ್ 2 stars and followed by matter, followed by single star and followed by backslash. So it is similar to your multi-line comment. Okay, multi-line comment ತರವೇ ಇರುತ್ತೆ, ಆದರೆ ಇದನ್ನ ನಾವು ಡಾಕ್ಯುಮೆಂಟ್ ಕಮೆಂಟ್ ಅಂತ ಹೇಳ್ತೀವಿ. So these are the 3 kinds of comments supported by your Java. So comments are important, literals are important, 2 marks, identifiers, white spaces are also important. So question will be asked in the form of lexical issues, and code block is also important for 2 or 3 or 4 marks, 2, 3, 4 marks. Okay, and next one is separators. This is also 2 marks important question. In the previous old syllabus it is asking question, so this is also very very important. In Java there are few characters that are used as a separator. ಕೆಲವು ಕ್ಯಾರೆಕ್ಟರ್ಸ್ ನಾವು ಇಲ್ಲಿ ಸೆಪರೇಟರ್ ಆಗಿ ಯೂಸ್ ಮಾಡ್ತೀವಿ. ಯಾವುದೆಲ್ಲ ಉಂಟು ಅನ್ನೋದನ್ನ ಇಲ್ಲಿ ನೋಡಬಹುದು. ಇಲ್ಲಿ ನಮ್ಮ ಜಾವಾ ಪ್ರೋಗ್ರಾಮ್ದಲ್ಲಿ semicolon is used as a separator. Okay, here a list of statements are available, we will see. First one is parenthesis. So used to contain list of parameters in method definition and invocation, also used for defining precedence in expression, containing expression in control statements and surrounding cast type. ಈಗ ನಾವು parenthesis is also acting as a separator. ಇದನ್ನು ನಾವು ಮೆಥಡ್ ಡೆಫಿನೇಷನ್ ಮೇನ್ ಮೆಥಡ್ ನಲ್ಲಿ ನಾವು ನೋಡಿದ್ವಿ, ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್, ರೈಟ್? ಅಲ್ಲಿ ಏನಾಯಿತು, ಪ್ಯಾರಾಮೀಟರ್ಸ್ ಅಂತದನ್ನೆಲ್ಲ ಸ್ಪೆಸಿಫೈ ಮಾಡಲಿಕ್ಕೆ ಅಥವಾ ಮೆಥಡ್ ಡಿಕ್ಲರೇಷನ್ ಮಾಡಲಿಕ್ಕೆ, ಮೆಥಡ್ ಸ್ಪೆಸಿಫೈ ಮಾಡಲಿಕ್ಕೆ, ಇನ್ವೊಕೇಶನ್ ಮಾಡಲಿಕ್ಕೆ, ರೈಟ್? ಮೆಥಡ್ ಮೀನ್ಸ್ ಫಂಕ್ಷನ್, ಡೋಂಟ್ ಗೆಟ್ ಕನ್ಫ್ಯೂಸ್. ಫಂಕ್ಷನ್ ಅನ್ನುವ ಕಾನ್ಸೆಪ್ಟ್ ಇಲ್ಲಿ ಬರುವುದಿಲ್ಲ,
ಅದನ್ನು ಪ್ಯೂರ್ಲಿ ಆಗಿ ನಾವು ಮೆಥಡ್ ಅಂತ ಡಿಕ್ಲೇರ್ ಮಾಡ್ತೀವಿ. ಆಲ್ಸೋ ಯೂಸ್ಡ್ ಫಾರ್ ಡಿಫೈನಿಂಗ್ ಪ್ರೆಸಿಡೆನ್ಸ್. ಯಾವುದೇ ಒಂದು ಮಲ್ಟಿಪಲ್ ಎಕ್ಸ್ಪ್ರೆಷನ್ ಕೊಡುವಾಗನೂ ನಾವು ಪ್ಯಾರಾಂಥೆಸಿಸ್ ಯೂಸ್ ಮಾಡ್ತೀವಿ. ಆ ಮಲ್ಟಿಪಲ್ ಎಕ್ಸ್ಪ್ರೆಷನ್ ಸಾರ್ಟ್ ಔಟ್ ಮಾಡಲಿಕ್ಕೆ ಪ್ಯಾರಾಂಥೆಸಿಸ್ ಹೆಲ್ಪ್ಫುಲ್ ಆಗುತ್ತೆ. ಕಂಟೈನಿಂಗ್ ಎಕ್ಸ್ಪ್ರೆಷನ್ ಇನ್ ಕಂಟ್ರೋಲ್ ಸ್ಟೇಟ್ಮೆಂಟ್. ನಿಮ್ಮ ಕಂಟ್ರೋಲ್ ಸ್ಟೇಟ್ಮೆಂಟ್ ನಲ್ಲಿನೂ ಎಕ್ಸ್ಪ್ರೆಷನ್ ನಾವು ಸ್ಪೆಸಿಫೈ ಮಾಡಲಿಕ್ಕೆ ಅಥವಾ ಸಪರೇಟ್ ಮಾಡಲಿಕ್ಕೆ ಇಂಥ ಪ್ಯಾರಾಂಥೆಸಿಸ್ ಯೂಸ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಕ್ಯಾಸ್ಟ್ ಟೈಪ್ ಕನ್ವರ್ಷನ್ ನಲ್ಲಿನೂ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ ಓಪನ್ ಕರ್ಲಿ ಬ್ರೇಸ್ ಅಂಡ್ ಕ್ಲೋಸಿಂಗ್ ಕರ್ಲಿ ಬ್ರೇಸ್. ಇದನ್ನ ಬ್ರೇಸಸ್ ಅಂತ ಹೇಳ್ತೀವಿ. ಯೂಸರ್ ಟು ಕಂಟೈನ್ ದ ವ್ಯಾಲ್ಯೂ ಆಫ್ ಆಟೋಮೆಟಿಕಲಿ ಇನಿಷಿಯಲೈಸ್ಡ್ ಅರೇಸ್. ಸೊ ನಿಮ್ಮ ಅರೇಸ್ ಕಾನ್ಸೆಪ್ಟ್ ನಲ್ಲಿ ಇನಿಷಿಯಲೈಸೇಷನ್ ಮಾಡಬೇಕಂತ ಹೇಳಿದ್ರೆ ಓಪನ್ ಕರ್ಲಿ ಬ್ರೇಸ್ ಅಂಡ್ ಕ್ಲೋಸಿಂಗ್ ಕರ್ಲಿ ಬ್ರೇಸ್ ಯೂಸ್ ಮಾಡ್ತೀವಿ. ಆಲ್ಸೋ ಯೂಸರ್ ಟು ಡಿಫೈನ್ ಬ್ಲಾಕ್ ಆಫ್ ಕೋಡ್. ಈಗನೇ ಹೇಳಿದೀವಿ ಬ್ಲಾಕ್ ಆಫ್ ಕೋಡ್ ನ ಸ್ಪೆಸಿಫೈ ಮಾಡಬೇಕಾದ್ರೆ ಓಪನ್ ಕರ್ಲಿ ಬ್ರೇಸ್ ಕ್ಲೋಸಿಂಗ್ ಕರ್ಲಿ ಬ್ರೇಸ್ ಬೇಕು. ಅದೇ ರೀತಿಯಲ್ಲಿ ಕ್ಲಾಸಸ್ ಮೆಥಡ್ಸ್ ಅಂಡ್ ಲೋಕಲ್ ಸ್ಕೋಪ್. ಕ್ಲಾಸಸ್ ನಲ್ಲಿ ನೀವು ಯೂಸ್ ಮಾಡ್ತಾ ಇದ್ವಿ. ಕ್ಲಾಸ್ ಕಾನ್ಸೆಪ್ಟ್ ಸ್ಟಾರ್ಟ್ ಆದ ನಂತರ ಓಪನ್ ಕರ್ಲಿ ಬ್ರೇಸ್, ಎಂಡ್ ಆಗೋದು ಕ್ಲೋಸಿಂಗ್ ಕರ್ಲಿ ಬ್ರೇಸ್. ಮೆಥಡ್ ಸ್ಟಾರ್ಟ್ ಆಗುವಾಗ ಓಪನ್ ಕರ್ಲಿ ಬ್ರೇಸ್, ಎಂಡ್ ಆಗುವಾಗ ಕ್ಲೋಸಿಂಗ್ ಕರ್ಲಿ ಬ್ರೇಸ್. ಅದೇ ರೀತಿಯಲ್ಲಿ ಲೋಕಲ್ ಸ್ಕೋಪ್, ವೇರಿಯಬಲ್ ಒಬ್ಬ ಸ್ಕೋಪ್ ನಾವು ಐಡೆಂಟಿಫೈ ಮಾಡಬೇಕಾದ್ರೆ ಓಪನ್ ಅಂಡ್ ಕ್ಲೋಸಿಂಗ್ ಕರ್ಲಿ ಬ್ರೇಸಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ ಬ್ರಾಕೆಟ್ಸ್, ಬ್ರೇಸಸ್. ದಿಸ್ ಇಸ್ ಬ್ರಾಕೆಟ್. ಈ ಬ್ರಾಕೆಟ್ ನಾವು ಅರೇ ಡಯಾಟಾ ಟೈಪ್ ಡಿಕ್ಲರೇಷನ್ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಡಿರೆಫರೆನ್ಸಿಂಗ್ ಅರೇ ವ್ಯಾಲ್ಯೂ. ಯು ಕ್ಯಾನ್ ಏಬಲ್ ಟು ಆಕ್ಸೆಸ್ ದ ವ್ಯಾಲ್ಯೂ ಆಫ್ arrays by using square bracket. Semicolon, terminate statement. Every statement ends with semicolon. Terminate ಆಗ್ತಾ ಉಂಟು. ಕಾಮನ್ ಯೂಸ್ ಮಾಡಿ ನಾವು ವೇರಿಯಬಲ್ಸ್ ಡಿಕ್ಲರೇಷನ್ ಮಾಡ್ತೇವೆ. ಅದೇ ರೀತಿಯಲ್ಲಿ ಫಾರ್ ಲೂಪ್ ನಲ್ಲಿ ಮಲ್ಟಿಪಲ್ ವೇರಿಯಬಲ್ಸ್ ನ ಡಿಕ್ಲರೇಷನ್ ಮಾಡಲಿಕ್ಕೆ ಸಪರೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಮಲ್ಟಿಪಲ್ ವೇರಿಯಬಲ್ ನ ಸಪರೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ ಇಸ್ ಡಾಟ್. ಇಟ್ ಇಸ್ ಕಾಲ್ಡ್ as period operator. ಇಲ್ಲಿ ಡಾಟ್ ಅಂತ ಹೇಳಿದ್ವಿ. ಸಿಸ್ಟಮ್ ಡಾಟ್ ಔಟ್ ಡಾಟ್ println, ದಟ್ ಈಸ್ ಅ ಡಾಟ್. ಇಟ್ ಈಸ್ ಅ ಪೀರಿಯಡ್ ಆಪರೇಟರ್. ಅದನ್ನು ಪೀರಿಯಡ್ ಅಂತ ಹೇಳಬೇಕು ಅಥವಾ ಡಾಟ್ ಆಪರೇಟರ್ ಅಂತಾನೆ ಹೇಳ್ಬೋದು. ಇದನ್ನು ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ನೇಮ್ ಫ್ರಮ್ ಸಬ್ ಪ್ಯಾಕೇಜಸ್ ಅಂಡ್ ಕ್ಲಾಸಸ್, ಹೆಸರನ್ನು ಮತ್ತು ಪ್ಯಾಕೇಜ್ ಅನ್ನು ಸಪರೇಟ್ ಮಾಡಲಿಕ್ಕೆ. ಫಾರ್ ಎಕ್ಸಾಂಪಲ್ ಸಿಸ್ಟಮ್ ಡಾಟ್ ಔಟ್ ಡಾಟ್ println. ಸಿಸ್ಟಮ್ ಅನ್ನೋದು ಕ್ಲಾಸ್, ಆ ಕ್ಲಾಸ್ಗೆ ಸಂಬಂಧಪಟ್ಟ ಆಬ್ಜೆಕ್ಟ್ ಔಟ್, ಆ ಕ್ಲಾಸ್ಗೆ ಸಂಬಂಧಪಟ್ಟ ಮೆಥಡ್ println ಹಾಗೆ ಹೇಳಿದ್ವಿ. ಸಿಸ್ಟಮ್ ಡಾಟ್ ಔಟ್ ಡಾಟ್ println, ರೈಟ್. ಸೊ ಇಲ್ಲಿ ಮೇನ್ ಕ್ಲಾಸ್, ಸಬ್ ಕ್ಲಾಸ್, ಮೆಥಡ್. ಮೇನ್ ಕ್ಲಾಸ್, ಸಬ್ ಕ್ಲಾಸ್, ಮೆಥಡ್. ಓಕೆ, ಸೊ ಅದನ್ನೇ ಇಲ್ಲಿ ಪ್ಯಾಕೇಜಸ್ ಅಂತ ಹೇಳಿದ್ದಾರೆ. ಪ್ಯಾಕೇಜಸ್ ಮೀನ್ಸ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್, ಕ್ಲಾಸಸ್, ಮೆಥಡ್ಸ್ ಅಂಡ್ ಇಂಟರ್ಫೇಸಸ್. ಆಲ್ಸೋ ಯೂಸ್ ಟು ಸಪರೇಟ್ ಎ ವೇರಿಯಬಲ್ ಆರ್ ಮೆಥಡ್ ಫ್ರಮ್ ರೆಫರೆನ್ಸ್ ವೇರಿಯಬಲ್. ಈ ಡಾಟ್ ನ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ಸಪರೇಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಈಸ್ colons. So you are familiar with colons, used to create a method or constructor reference. So ಇದನ್ನು ಯೂಸ್ ಮಾಡಿ ನಾವು ಕನ್ಸ್ಟ್ರಕ್ಟರ್ ರೆಫರೆನ್ಸ್ ಮಾಡಬಹುದು. ನೆಕ್ಸ್ಟ್ ಒನ್ ಇಸ್ 3 ಡಾಟ್ ಎಲಿಪ್ಸಿಸ್ ಅಂತ ಹೇಳ್ತಾ ಇದ್ದಾರೆ. ಇಂಡಿಕೇಟ್ಸ್ ಎ ವೇರಿಯಬಲ್ ಆರ್ಟರಿ ಪ್ಯಾರಾಮೀಟರ್ಸ್. ಸೊ ಇದೆಲ್ಲ ವೇರಿಯಬಲ್ ಆರ್ಟರಿ ಪ್ಯಾರಾಮೀಟರ್ಸ್. ಇದು ನಾವು ನೆಕ್ಸ್ಟ್ ಬರುವ 4ನೇ ಚಾಪ್ಟರ್ ನಲ್ಲಿ ಕಲ್ತೀವಿ. ವೇರಿಯಬಲ್ ಆರ್ಕ್ಸ್ ಅಂತ ಹೇಳ್ತೀವಿ. ಇಂಥದ್ದೆಲ್ಲ ಬೇಕಾಗುತ್ತೆ. ಇದನ್ನು ನಾವು ಎಲಿಪ್ಸಿಸ್ ಅಂತ ಹೇಳ್ತೀವಿ. 3 ಡಾಟ್. ಸೊ ಇದನ್ನು ವೇರಿಯಬಲ್ ಲೆಂತ್ ಆರ್ಗ್ಯುಮೆಂಟ್ ಪಾಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ವೇರಿಯಬಲ್ ಲೆಂತ್ ಆರ್ಗ್ಯುಮೆಂಟ್ಸ್. ನೆಕ್ಸ್ಟ್ ಅಟ್ ಆಂಪರ್ಸೆಂಟ್ ಬಿಗಿನ್ಸ್ ಆನ್ ಅನೇಷನ್. ಸೊ ಅನೋಟೇಷನ್ ಅಂತ ಹೇಳ್ತಾ ಇದ್ವಿ. ಏನೇ ಒಂದು ಅನೋಟೇಷನ್ಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ಅಟ್ ಸಿಂಬಲ್ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಅಬೌಟ್ ಯುವರ್ ಸಪರೇಟರ್. ದಿಸ್ ಇಸ್ 2 marks and 4 marks important question. And next one is Java keyword. As we know, keyword is a fixed words which doesn't already compiler know what is the meaning of that keywords. ಜಾವಾದಲ್ಲಿ ಅಬ್ಸರ್ವೇಷನ್ ಮಾಡಿದ್ರೆ 61 keywords ಉಂಟು. ಆ keywords ನ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ ಇಲ್ಲಿ, these keywords combined with the syntax of the operators and separators. ಸೊ ಈ keywords ನ ನಾವು ಆಪರೇಟರ್ಸ್ ಸೆಪರೇಟರ್ಸ್ ನ ಯೂಸ್ ಮಾಡಿ ಜಾವಾ ಪ್ರೋಗ್ರಾಮಿಂಗ್ ನ ಡೆವಲಪ್ ಮಾಡ್ತಾ ಇದೀವಿ. Here keywords cannot be used as identifiers. keywords ನ ಯಾವುದೇ ಕಾರಣಕ್ಕೆ ಐಡೆಂಟಿಫೈರ್ಸ್ ಆಗಿ ಯೂಸ್ ಮಾಡಬಾರದು. ಅದೇ ರೀತಿಯಲ್ಲಿ ವೇರಿಯಬಲ್ ನ ಹೆಸರಿಗಾಗಿ, ಕ್ಲಾಸ್ ಹೆಸರಿಗಾಗಿ, ಮೆಥಡ್ಸ್ ಗಾಗಿ ಯೂಸ್ ಮಾಡಬಾರದು. ಸೊ ಟೋಟಲ್ 61 keywords ಉಂಟು. ಇಲ್ಲಿ ನೀವು 61 keywords ನ ಅಬ್ಸರ್ವೇಷನ್ ಮಾಡಬಹುದು. ವಾಟ್ ಇಸ್ ಎ ಕೀವರ್ಡ್? Keywords is a fixed meaning. Keyword is have reserved words whose meaning has already been explained to the compilers. ಜಾವಾ ಕಂಪೈಲರ್ಸ್ ಗೆ ಗೊತ್ತಿರುತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ನಾವು ವೇರಿಯಬಲ್ ಹೆಸರಾಗಿ ಯೂಸ್ ಮಾಡಬಾರದು, ಕ್ಲಾಸ್ ಹೆಸರಾಗಿ ಯೂಸ್ ಮಾಡಬಾರದು, ಮೆಥಡ್ ಹೆಸರಾಗಿ ಯೂಸ್ ಮಾಡಬಾರದು. ಇಲ್ಲಿ ನೀವು ಅಬ್ಸರ್ವೇಷನ್ ಮಾಡಿದ್ರೆ ಕೆಲವಕ್ಕೆ ಸಿಂಗಲ್ ಸ್ಟಾರ್, ಕೆಲವಕ್ಕೆ ಡಬಲ್ ಸ್ಟಾರ್ ಉಂಟು. ಸೊ ಸಿಂಗಲ್ ಸ್ಟಾರ್ ಕೆಲವೆಲ್ಲ ರಿಸರ್ವ್ಡ್ ಪರ್ಪಸ್ ಗಾಗಿ ಯೂಸ್ ಮಾಡ್ತೀವಿ. ಡಬಲ್ ಸ್ಟಾರ್ ಇದನ್ನ ಜಾವಾನೇ ಡಿಫೈನ್ ಮಾಡುತ್ತೆ. ಓಕೆ, ಸೊ ಟೋಟಲ್ 61 keywords. ಇಲ್ಲಿ ನೀವು 60 ನೋಡಬಹುದು. ಇನ್ನೊಂದು ಕೀವರ್ಡ್ ಯಾವ್ದು ಅಂತ ಹೇಳಿದ್ರೆ ಐಫನ್.
hyphen is also now acting as a keyword. Okay, hope you understand this concept. We will meet in the next class. So that is the end of chapter 1.